ಆದಂತಹ ಕರ್ನಾಟಕ ಸರ್ಕಾರದ ಖಾತರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮಾನ್ ಎಚ್ ಎಂ ರೇವಣ್ಣ ಅವರೇ, ಸಂತ ಕನಕದಾಸ ತತ್ವಪದ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂತಹ ಶ್ರೀಯುತ ಕಾತಾ ಚಿಕ್ಕಣ್ಣ ಅವರೇ, ಹಾಗೂ ಎಲ್ಲ ಕನಕ ಬಂಧುಗಳೇ, ಮಾಸದ ಮಾತಿನಲ್ಲಿ ನಾವು ಮಾತಿಗೆ ತೊಡಗುತ್ತಾ ಇದ್ದೇವೆ. ಇದು ತಿಂಗಳ ಮಾತು ಮಾತ್ರ ಅಲ್ಲ, ಮಾಸದೇ ತಿಂಗಳ ಮಾತು ಕೂಡ. ನಮ್ಮ ಮನಸ್ಸಿನಲ್ಲಿ ಮಾತುಗಳು ಮಾಸದೇ ಇರಬೇಕಾದ್ರೆ ಕನಕ ಸಾಹಿತ್ಯದ ಆಳವಾದಂತಹ ಚಿಂತನೆಗಳು ಅದರಲ್ಲಿ ಮರುಗಟ್ಟಿರಬೇಕು. ಕನಕದಾಸರು ಬರುವಂತಹ ಕಾವ್ಯ, ಕೀರ್ತನೆ, ಅವರ ಸಾಮಾಜಿಕ ಚಿಂತನೆ, ಇವುಗಳಲ್ಲಿ ಪ್ರಮುಖವಾಗಿ ನಮ್ಮನ್ನು ಗಮನ ಸೆಳೆಯುವುದು ಅವರು ರಚಿಸಿರುವಂತಹ ನುಡಿಗಳು. ಸಾಹಿತ್ಯದಲ್ಲಿ ಈ ರೀತಿಯ ವಕ್ರೋಕ್ತಿ ಒಗಟಿನ ರೀತಿಯ ರಚನೆಗಳನ್ನ ಪ್ರಾಚೀನ ಕಾಲದಿಂದಲೇ ಮನುಷ್ಯ ಮಾಡ್ಕೊಂಡು ಬಂದಿದ್ದಾರೆ. 10ನೇ ಶತಮಾನದ ಅವಧಿಯಲ್ಲಿ ಕಂತಿ ಹಂಪನ ಸಮಸ್ಯೆ ಅನ್ನುವಂತಹ ಒಗಟಿನ ಪದ್ಯಗಳನ್ನ ನಾವು ನೋಡುತ್ತೇವೆ. ವಚನ ಸಾಹಿತ್ಯ ಸಂದರ್ಭದಲ್ಲಿ ಅಲ್ಲಮನಂತಹ ಅನುಭಾವಿಗಳು ಬೆಳಗಿನ ವಚನಗಳನ್ನು ಕಟ್ಟಿದ್ದಾರೆ. ದಾಸ ಸಾಹಿತ್ಯ ಸಂದರ್ಭದಲ್ಲಿ ಕನಕದಾಸರು ಮತ್ತು ಇತರ ದಾಸರು ಮುಂದಿರುವಂತಹ ಒಂದು ಹೊಸ ಕೀರ್ತನ ಬಂಧದಲ್ಲಿ ಅವುಗಳನ್ನ ಇಡಿದರು. ಯಾಕೆ ಒಗಟುಗಳನ್ನ ಅವರು ಆಯ್ಕೆ ಮಾಡಿಕೊಂಡ್ರು ಎನ್ನುವುದು ಕೂಡ ಬಹಳ ಮುಖ್ಯ. ಮತ್ತು ಅದಕ್ಕೆ ಮುಂದಿಗೆ ಅಂದ್ರೆ ಕಡಗಡೆಯಾಗಿ ಅನ್ನೋದು ಕೂಡ ಇವತ್ತಿಗೂ ಕೂಡ ವಿದ್ವಾಂಸರ ನಡುವೆ ಚರ್ಚೆಯಾಗುತ್ತಾ ಇರುವಂತಹ ವಿಷಯ. ಮುಂದಿಗೆ ಅಂದ್ರೆ ಏನು, ಶಬ್ದಶಃ ಅದರ ಅರ್ಥವೇನು, ಎರಡು ರೀತಿಯಲ್ಲಿ ಅದಕ್ಕೆ ಅರ್ಥ ಹೇಳಿದ್ದಾರೆ ಹಿರಿಯರು. ಈ ಕನ್ನಡ ಮೇಲೆ ಇರುವಂತಹ ಭಾರವಾದಂತಹ ಮುಕುಟ, ಅದಕ್ಕೆ ನಂಬಿಕೆ ಎನ್ನುವ ಅರ್ಥ ಇದೆ. ಅದು ಭಾರವಾಗಿದೆ ಎನ್ನುವ ಕಾರಣದಿಂದ ಅದು ನಂಬಿಕೆ. ಕೀರ್ತನ ಸಾಹಿತ್ಯ ಸಂದರ್ಭದಲ್ಲಿ ಅರ್ಥ ನಿಗೂಢತೆಯಿಂದ, ಕ್ಲಿಷ್ಟವಾಗಿ ಕಾಣುವುದರಿಂದ ಇದು ಭಾರವಾದ ರಚನೆ, ಆದ್ರಿಂದ ಇದಕ್ಕೆ ನಂಬಿಕೆ ಅನ್ನುವಂತಹ ಒಂದು ಇನ್ನೂ ದೃಷ್ಟಿಯ ಅರ್ಥ ವಿವರಣೆ. ಪ್ರಾಯಶಃ ಇದಕ್ಕಿಂತ ಹೆಚ್ಚು ಸಾಮಾಜಿಕ ಸಂದರ್ಭದಲ್ಲಿ ಆ ಶಬ್ದ ಹುಟ್ಟಿದ್ದು ಹೆಚ್ಚು ಸಮರ್ಥನೀಯ ಅಂತ ನನಗೆ ಅನಿಸ್ತದೆ. ಹಿಂದೆ ವಾಗ್ವಾದಗಳನ್ನು ಮಾಡುವಾಗ ಪದದ ಕಟ್ಟಿರುವಂತಹ ಮುಂದಾಸನ್ನ ಬಿಚ್ಚಿ ಎಸರಿತಾ ಇದ್ದು ಇದಕ್ಕೆ ಅರ್ಥ ಹೇಳ ನೋಡೋಣ ಅಂತ. ಮುಂದಿಗೆ ಎನ್ನುವುದಕ್ಕೆ ಮುದಿಗೆ ಎನ್ನುವಂತಹ ಮುಂದಾಸೆ ಎನ್ನುವಂತಹ ಅರ್ಥ ಇರುವುದರಿಂದ ಪ್ರಾಯಶಃ ಸವಾಲನ್ನು ಎಸೆಯುವ ಒಂದು ಸಂಕೇತವಾಗಿ ಮುಂದಾಸೆ ಅಥವಾ ಮುದಿಗೆ ಎನ್ನುವ ಪದವನ್ನು ಬಳಸಿಕೊಂಡು ಅದಕ್ಕೆ ಮುಂದಿಗೆ ಎನ್ನುವಂತಹ ರೂಪವನ್ನು ಇಟ್ಟಿರಬಹುದೇನೋ ಹೆಚ್ಚು ತರ್ಕಬದ್ಧವಾದದ್ದು ಅಂತ ನಾನು ಗಮನಿಸ್ತೇನೆ. ಕನಕದಿಂದ ಹೋಗುತ್ತ ಬಿಡಿಸುವುದಿರಲ್ಲ ಎನ್ನುವಂತಹ ಕನಕದಾಸರಿಗೆ ಆದ ಮಾತಿನಲ್ಲಿ ಕೂಡ ಇಂತಹ ಒಂದು ಸವಾಲಿದೆ. ಇದನ್ನು ಬಿಡಿಸಿ ನೋಡಿ ಸಾಧ್ಯ ಇದೆಯೋ ನಿಮಗೆ ಅನ್ನುವಂತಹ ಒಂದು ಸವಾಲು ಪಂಥ ಅಲ್ಲಿರುವುದರಿಂದ ಆ ಅರ್ಥ ಹೆಚ್ಚು ಸೂಕ್ತವಾದದ್ದು ಅಂತ ನನಗೇನು ಅನಿಸ್ತದೆ. ಆ ಮಾತು ಹಾಗೆಯಲ್ಲಿ ಕನಕದಾಸರು ರಚಿಸಿದಂತಹ ಮುನ್ನುಡಿಗಳ ಸ್ವರೂಪ ಮತ್ತು ಸೌಂದರ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕು. ಅದು ಒಂದೇ ರೀತಿಯ ರಚನೆಯಲ್ಲ. ಸಂಸ್ಕೃತಿಗಳಲ್ಲಿ ಅದಕ್ಕೆ ಚಿತ್ರಕಾವ್ಯ ಅಂತ ಕರೀತಾರೆ. ಚಿತ್ರ ಅಂದ್ರೆ ಆಶ್ಚರ್ಯ ಅಂತ. ಯಾವ ಪದ್ಯವನ್ನ ಕಂಡಾಗ ನಮಗೆ ಆಶ್ಚರ್ಯ ಉಂಟಾಗ್ತದೆ, ವಿಸ್ಮಯ ಉಂಟಾಗ್ತದೆ, ಅದಕ್ಕೆ ಚಿತ್ರ ಅಂತ ಹೆಸರು. ವಿನ್ಯಾಸ ವೈಖರಿ ಬಂದಿದ್ದು ನೋಡಿ ಆಶ್ಚರ್ಯವನ್ನು ಉಂಟು ಮಾಡುವುದರಿಂದ ಅದಕ್ಕೆ ಚಿತ್ರ ಎನ್ನುವ ಹೆಸರು ಆಮೇಲೆ ಬಂದಿದ್ದು. ಅದು ಚಿತ್ರ ಅಂದ್ರೆ ಏನಿದೆ ಆಶ್ಚರ್ಯ ಎನ್ನುವ ಅರ್ಥ. ಈ ರೀತಿಯ ಚಿತ್ರ ಕವಿತೆಗಳಿಗೆ ಬೇರೆ ಬೇರೆ ಪ್ರಭೇದಗಳಿವೆ. ಕುಮಾರವ್ಯಾಸನಂತಹ ಕವಿಗಳು ಏಕಪುರುಷನ ಸಿತನ ಸಿತನ ಸಂಹಿತನ ಎನ್ನುವಂತಹ ರೀತಿಯ ಪದ್ಯವನ್ನ ಭಾಗವಹಿಸಲು ಕರೆದಿದೆ. ಅದು ಒಂದು ಚಿತ್ರ ಕವಿತೆ. ಅದಕ್ಕೆ ಪಾರಿಹಾರಿಕೆ ಅಂತ ಹೆಸರು. ಅದು ಪರಿಹಾರ ಮಾಡಬೇಕಾದ ಹೆಸರು. ಅದು ಅನೇಕ ಹೆಸರುಗಳು ಇರ್ತದೆ. ಅವುಗಳಿಗೆ ಏನು ಅರ್ಥ ಅಂತ ನಾವು ಹುಡುಕಬೇಕು. ಯಾವುದೇ ಪೌರಾಣಿಕ ಪಾತ್ರಗಳ ಸಂಬಂಧಗಳನ್ನ
ಬಿಚ್ಚು ನೋಡಿದಾಗ ಆ ಕುಣಿಕೆಗಳನ್ನ ಸರಿಸಿ ನೋಡಿದಾಗ ಅದರ ಅರ್ಥ ನಮಗೆ ಗೊತ್ತಾಗ್ತದೆ. ಆ ಕಾರಣದಿಂದ ಅದಕ್ಕೆ ಪಾರಿಹಾರಿಸಿ ಅನ್ನುವಂತಹ ಹೆಸರನ್ನ ಇಡಲಾಗಿದೆ. ಕನಕದಾಸರು ಕೂಡ ಇಂತಹ ಪಾರಿಹಾರಿಕೆಗಳನ್ನ ಕಟ್ಟಿದ್ದುಂಟು. ಅಂದ್ರೆ ಇಂದಿನ ವಿಶೇಷಗಳಂತಂದ್ರೆ ಅದು ರಾಗತಾಳಬದ್ಧವಾದ ಒಂದು ಚಂದ್ರಗಂಧದ ಒಳಗೆ ಇರಬೇಕು. ಬೆಳಗಿನ ವಚನಗಳಲ್ಲಿ ಆ ನಿಬಂಧನ ಇಲ್ಲ, ಕೆಲವು ಇದೆ ಇರೋದು. ಆದ್ರೆ ದಾಸ ಸಾನ್ನಿಧ್ಯದ ಸಂದರ್ಭದಲ್ಲಿ ಕನಕಮುಂಡಿಗಳನ್ನ ಒಂದು ನಿಶ್ಚಿತವಾದಂತಹ ರಾಗತಾಳದ ಬಂಧದ ಒಳಗೆ ನಾವು ನೋಡುತ್ತೇವೆ. ಅದು ನಂದಿಗೆಯ ಒಂದು ವಿಶೇಷ ಲಕ್ಷಣ. ಪ್ರಾಚೀನ ಇತರ ಕನ್ನಡ ಸಾಹಿತ್ಯದ ಒಗಟುಗಳಿಗೂ ಸಂಸ್ಕೃತಿಯ ಒಗಟುಗಳಿಗೂ ಕನ್ನಡದ ನಂದಿಗೆಗಳಿಗೂ ಇರುವಂತಹ ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಅದು ಇವುಗಳೆಲ್ಲ ನಾವು ಗಮನಿಸಿವೆ. ಈಗ ನೋಡಿ, ಒಂದು ಹಿಂದಿನ ಪದ್ಯಗಳನ್ನ ಹೇಳ್ತಾರೆ ಕನಕದಾಸರು. ಅದರಲ್ಲಿ ಆ ಸಂಗತಿದೆ. ಅಂಧಗಳನ್ನು ಜನ ಕಂದನ ತಂದೆಯ ಕುಂದನ ಶಿರದಲ್ಲಿ ನಿಂದವನ. ಯಾರು ಎಂದ ಅರ್ಥ ಆಗೋದಿಲ್ಲ. ಅವನ 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 ಎನ್ನುವ ರೀತಿಯ ಕುಣಿಕೆಗಳನ್ನ ಬಿಡಿಸುವುದನ್ನ ಅಲ್ಲಿ ಹಾಕಿಕೊಂಡು ಅಲ್ಲಿ ಹೇಳ್ತಾರೆ. ಅಂಧಕನ ನಮ್ಮನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ. ಚಂದನಿ ಚದರ ನಂದನೆಯಲ ನಲ್ಲ ಕ್ರೀಡಗರಿಸಿ ನಮ್ಮ ಕುಂದನಿಗೆ ಮಂಗಳ ರತಿಪಾದಿರು ಮಾಯಿದರು ಮಂಗಳ ರತಿಪಾದಿರು. ಇದು ಸುಲಭವಾಗಿ ಅರ್ಥ ಆಗುವುದಿಲ್ಲ. ಮಂಗಳಾರತಿ ಹಾಗೆ ಅನ್ನೋದು ಮಾತ್ರ ಅರ್ಥ ಆಗ್ತದೆ. ಆ ಚರಣಗಳಲ್ಲಿ ಇರುವಂತಹ ಯಾವ ಪುರಾಣ ಪಾತ್ರ ಅವರ ಸಂಬಂಧವೇನು ಎನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಅಂಧಕ ಅಂತ ಹೇಳಿ ಧೃತರಾಷ್ಟ್ರ ಪೀಡ ಅಂತ. ಅವನ ಅನುಜನ ಅನುಜನ ಅಂದ್ರೆ ಧೃತರಾಷ್ಟ್ರನ ತಮ್ಮ ಪಾಂಡುವಿನ ಕಂದನ ಅಂದ್ರೆ ಪಾಂಡುವಿನ ಮಗನಾದ ಧರ್ಮರಾಯನ ತಂದೆಯ ಅಂದ್ರೆ ಯಮ. ಕುಂತಿಗೆ ಯಮಮಂತ್ರದಲ್ಲಿ ಧರ್ಮರಾಯ ಹುಟ್ಟಿದ್ರಿಂದ ಧರ್ಮರಾಯನ ತಂದೆ ಯಮ. ಅಂಧಕನ ನಿಜನ ಕಂದನ ತಂದೆಯ ಕೊಂದನ. ಯಮನನ್ನು ಕೊಂದರ ಅಂದ್ರೆ ಯಮನನ್ನು ಸೇರಿಸಿದನ ಅಂತ ಅರ್ಥ. ಅದು ಶಿವ ಪರಮೇಶ್ವರ. ಅವನು ಶಿವನಲ್ಲಿ ನಿಧನ. ಶಿವನ ಶಿರಸ್ಸಿನಲ್ಲಿ ನಿಂತವನು ಯಾರು? ಚಂದ್ರ ಅಂತ. ಚಂದ್ರನು ಪಡೆದ ನಂದನೆಯಲ. ಆ ಚಂದ್ರನನ್ನು ಪಡೆದವನು ಯಾರು? ಸಮುದ್ರ. ಸಮುದ್ರದಲ್ಲಿ ಚಂದ್ರ ಹುಟ್ಟಿದ ಅನ್ನೋದು ಒಂದು ಕಲ್ಪನೆ. ಚಂದ್ರ ಅಲ್ಲಿ ಪಡೆದನ. ಚಂದ್ರನನ್ನು ಪಡೆದವನು ಸಮುದ್ರರಾಜ ವರುಣರಾಜ. ಅವನ ಮಗಳು ನಂದನೆ. ನಂದನೆಯಲ ನನ್ನ ಗಿಡ ಧರಿಸಿದನು ಕುಂದನಿಗೆ. ಸಮುದ್ರರಾಜನ ಮಗಳಾದ ಲಕ್ಷ್ಮಿಯನ್ನು ಹೃದಯದಲ್ಲಿ ಧರಿಸಿದವನು ಶ್ರೀಧರ, ಲಕ್ಷ್ಮೀಧರ, ವಿಷ್ಣು. ಅಂತಹ ನಾರಾಯಣನಿಗೆ ಮಂಗಲ ಅಂತ. ಇಷ್ಟು ಸೊಗಸಾದಂತಹ ಒಂದು ಪೌರಾಣಿಕ ಯಾರು ಅಂತ ಕರೀತಾರೆ. ಸಂಬಂಧ ಅಕ್ಕ ಭಾವ ಕವಿ ಮಾಧವಿ ಇನ್ನ ಸಂಬಂಧಗಳನ್ನು ಸೇರಿಸಿ ಆಮೇಲೆ ವಿಮಾನ ಲೋಕದ ಕಡೆಗೆ ನಮ್ಮನ್ನು ಸೇರುವಂತಹ ಒಂದು ಪ್ರಯತ್ನವನ್ನು ಕೂಡ ಕನಕದಾಸರು ಮಾಡ್ತಾರೆ. ಈ ಪದ್ಯದ ಈ ನಂದಿಗೆಯ ಅರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ 18 ಪುರಾಣಗಳ ಕಥೆಗಳನ್ನು ಕೂಡ ತೆರೆಯ ಹಾಕಿದ ಒಂದು ವಿಶಿಷ್ಟವಾದ ಅನುಭವವಾಗುತ್ತದೆ. ಪ್ರತಿಭೆಯಾಗ್ತದೆ ಮತ್ತು ಪಾಂಡಿತ್ಯಬೇಕಾಗ್ತದೆ. ಒಂದು ಮಾತುಗಳು ಪ್ರಭಾವಿಸುವುದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಈಗ ಯಾವುದೋ ಒಂದು ಸಂಬಂಧಗಳನ್ನ ಸೇರಿಸಿ ಒಂದು ಇಷ್ಟರಿಂದ ಮಾಡಿ ನಾವು ಏನೋ ಒಂದು ಹೇಳ್ಬೋದು, ನಾನು ಕೂಡ ಹೋಗಕ್ಕೆ ಪ್ರಯತ್ನಿಸಿದ್ದೇನೆ ಅಂತ. ಆಹಾ, ಅದು ನಿಜ ಆಗೋದಿಲ್ಲ. ಅದು ಬೆಳಗಿನ ವಚನ ಆಗದಿರ್ಬೋದು ಏನೋ. ಯಾಕಂದ್ರೆ ಅಲ್ಲಿ ಚಂದ್ರೋಗಂಧದ ನಿಖರತೆ ಇಲ್ಲ, ಒಂದು ಬೇರೆ ಇಲ್ಲ, ಒಂದು ಚೌಕಟ್ಟು ಇಲ್ಲ. ಇಲ್ಲಿ ಚೌಕಟ್ಟಿದೆ, ದ್ವಿತೀಯಾಕ್ಷರ ಪ್ರಾಸ ಇದೆ. ಈ ಮಂಗಳ ಪದ್ಯ ವೇದಕಾಲದಲ್ಲಿ ಚತುರ್ಶ್ರುತಿಯಲ್ಲಿ ನಡೆಯಬೇಕಾದ್ರೆ 4 ಮಾತ್ರಗಳ ನಿಬಂಧನ ಇದೆ. ಅಂಧಕ, ಮನುಜನ, ಕಂದನ, ತಂದೆಯ. 2ನೇ ಅಕ್ಷರ ಪ್ರಾಸಗಳನ್ನು ಇಟ್ಟುಕೊಂಡು 4 ಮಾತ್ರಗಳಲ್ಲಿ ಸತ್ತುವಂತಹ ಒಂದು ಯುಗ ಕ್ರೀಡೆಯನ್ನು ಕೂಡ ಇದು ಒಳಗೊಂಡಿದೆ. ಆದ್ರಿಂದ ಮುಂದಿಗೆ
ಇವೆಲ್ಲ ಜಗತ್ತಿನ ತತ್ವಗಳಿಗಿಂತ ಕೂಡ ಒಂದು ವಿಶೇಷ ಪ್ರತಿಭೆಯನ್ನ ಅದು ಬೀರುತ್ತದೆ. ಕನಕದಾಸರ ವಿಶೇಷತೆ ಅದು. ಅದರಲ್ಲಿ ನಾವು ಅವರನ್ನು ಪಂಡಿತ ಕವಿ ಅಂತ ಕರೀತಾರೆ. ಕೇವಲ ಕವಿಯಲ್ಲ ಅವರು, ಪಂಡಿತ ಕವಿ. ಎಷ್ಟೋ ಬಾರಿ ಅವುಗಳ ಅರ್ಥವನ್ನ ತಿಳಿಯಬೇಕಾದ್ರೆ ನಾವು ತಿರುಗಾಡಬೇಕಾಗುತ್ತದೆ. ಕನಕದಾಸರ ಮನೆಯ ಮುಂದೆ ಹೋಗಿ ನಾನು ಅರ್ಥ ಬರ್ತಿದ್ದೇನೆ ಅಂತ ಹೇಳಿ ದಾಸ್ತಿಕ ಮಾತಾಡಿತ್ತು. ಆದ್ರೆ ಅದನ್ನು ವಿನಯದಿಂದ ನಾನು ಹೇಳ್ತಿರ್ತೇನೆ. ಆದ್ರೆ ಅದಕ್ಕೋಸ್ಕರ ಎಷ್ಟೋ ರಾತ್ರಿಗಳನ್ನ ನಿದ್ದೆಯಿಂದ ಕಳೆದಿದ್ದೇನೆ. ಆಗ ಒಂದಿಗೆ ರಾತ್ರಿ ಇದಕ್ಕೆ ಅರ್ಥಗಳಿರ್ತದೆ. ಒಂದು ಸಾಲಿಗೆ ಅರ್ಥಗಳಿರ್ಬೇಕಾದ್ರೆ ತಪಸ್ಸು ಮಾಡಬೇಕು. ಅಂತಹ 50ಕ್ಕಿಂತ ಹೆಚ್ಚು ಕೀರ್ತನೆಗಳನ್ನು ಮುಂದಿಗೆ ಇರುವುದರಲ್ಲಿ ಕನಕದಾಸರು ಕಳೆದಿದ್ದಾರೆ. ಅದೇ ಪದ್ಯದಲ್ಲಿ ಮುಂದಿನ ಚರಣ ನೋಡಿ, ರಥವನರಿ ಸುರರಥವನ್ನು ತಿರುಗುವ ಸುತನಿಗೆ ಶಾಪವನಿತ್ತವನ. ರಥವನರಿದ್ರೆ ಆಕಾಶದಲ್ಲಿ ಸೂರ್ಯ ಒಂದು ರಥದಲ್ಲಿ ಕುಳಿತಿದ್ದಾನೆ. ಆ ರಥಕ್ಕೆ 7 ಕುದುರೆಗಳು ಅರ್ಜುನ 7 ದಿನಗಳನ್ನ ಆ ವಾರದ ರೂಪದಲ್ಲಿ ಹೆಸರಿಸುವುದು. ಆ ರಥವನ್ನು ಅದರಲ್ಲಿ ಸುರಪಥದಲ್ಲಿ ಆಕಾಶದಲ್ಲಿ ತಿರುಗುವವನು ಸೂರ್ಯ. ಅವನ ಸುತನಿಗೆ ಶಾಪವನ್ನಿತ್ತವನು ಯಾರು? ಸೂರ್ಯನ ಮಗ ಯಾರು? ಕರ್ಣ. ಆ ಕರ್ಣನಿಗೆ ಶಾಪ ಕೊಟ್ಟವನು ಯಾರು? ಪರಶುರಾಮ. ಆ ಪರಶುರಾಮನ ಕಥೆಯನ್ನು ಕದನ ಸರಿಯದನ್ನು ಸುತನ ಸರಿಯದನ್ನ ಚರಿರವಿದ್ದೆ. ಈ ಪರಶುರಾಮನ ಕೋಪವನ್ನ ರೌದ್ರವನ್ನ ಕ್ರೋಧವನ್ನ ತಡೆದಿದ್ದಾನಲ್ಲ ಶ್ರೀರಾಮಚಂದ್ರ, ಅವನ ಸರಿಯ ಅಂದ್ರೆ ಸೀತೆಯ ಅವನ ಜನನಿ ಸುತನ, ಸೀತೆಯ ಜನನಿ ಯಾರು? ಭೂದೇವಿ. ಆ ಭೂದೇವಿಯ ಮಗ ಯಾರು? ನರಕಾಸುರ. ಆ ನರಕಾಸುರನ ಸತಿಯರ ನಾಳಿನ ಸತನಿಗೆ ಕೃಷ್ಣನಿಗೆ ಮಂಗಲ. ಎಷ್ಟೊಂದು ಪುರಾಣದ ಕಥೆಗಳನ್ನ ಇಲ್ಲಿ ಗಂಧದ ಒಳಗಡೆ, ಇಲ್ಲಿ ನೀರಿನ ಒಳಗಡೆ, 4 ಮಾತ್ರೆಯ ಪದಬೀಜದ ಒಳಗಡೆ ಕರೆಕ್ಟ್ ಇಟ್ಟು ಆ ಪುರಾಣ ಲೋಕವನ್ನೇ ನಮ್ಮ ಎದುರಿಗೆ ತಂದಿರ್ತಾರೆ. ಹಾಗಾಗಿ ಇದು ಕೇವಲ ಸಂಗೀತದ ಒಂದು ಆನಂದ ಅಲ್ಲ, ಸಾಹಿತ್ಯದ ಆನಂದವಲ್ಲ, ಬದಲಾಗಿ ಅನೇಕ ಪುರಾಣ ಕಥೆಗಳನ್ನು ಮನನ ಮಾಡುವಂತಹ ಒಂದು ವಿದ್ಯೆ ಕ್ರಿಯೆಗಳು. ಕನಕದಾಸರ ಪರಿಸ್ಥಳ ವಿಶಿಷ್ಟವಾದದ್ದು ಎನ್ನುವುದಕ್ಕಾಗಿ ಈ ಮಾತು ಹೇಳುತ್ತೇನೆ. ಅವರು ತಿರುಪತಿಗೆ ಹೋದಾಗ ಪ್ರತ್ಯಕ್ಷವಾಗ್ತಾ ಇದ್ದಂತೆ ಕನಕದಾಸರು. ಆಗ ಸಂದರ್ಭಗಳನ್ನೆಲ್ಲ ನಾವು ನಮ್ಮದೇ ಆದ ಕಲ್ಪನೆಯಲ್ಲಿ ಕಳೆದಿರ್ತೀವಿ. ಯಾಕೆಂದ್ರೆ ಕನಕದಾಸರು ನಾನು ಬಂದು ತಿರುಪತಿಯಲ್ಲಿ ಬರದೆ, ಮೇಲ್ಕೋಟೆಯಲ್ಲಿ ಬರದೆ, ಶ್ರೀಗಂಧದಲ್ಲಿ ಬರದೆ ಅಂತ ಹೇಳಿಲ್ಲ. ಅದು ನಮ್ಮ ಕಲ್ಪನೆಗೆ ಕವಿತ್ವಕ್ಕೆ ಇರಲಿ. ಆದ್ರೆ ರಥೋತ್ಸವದಲ್ಲಿ ಬೇರೆ ಬರುವುದನ್ನು ನೋಡಿದಾಗ ಕನಕದಾಸರು ಹಾಗೆಯೇ ಕರೆಯಬೇಕು. ಬಹಳ ಸುಂದರವಾದ ಹಾಡು. ಇನ್ನೆಲ್ಲ ಸಿನಿಮಾಗಳು ಕೂಡ ಅದನ್ನು ಆಸ್ವಾದಿಸಿದ್ದೀರ. ಯಾವುದೋ ವಾಸುದೇವ ಸಾಲಿಗ್ರಾಮವನ್ನು ಕೈಯಲ್ಲಿ ವಿಷ್ಣುವಿನೊಳಗೆ ಇಟ್ಟುಕೊಂಡಾಗ ಕನಕದಾಸರು ಪದ್ಯಗಳನ್ನು ಕಟ್ಟಿದ್ರೆ ಅನ್ನೋ ಕಥೆಗಳಿವೆ. ಆ ಕಥೆಗಳು ಒಂದು ಕಥೆಗಳು ಐತಿಹ್ಯಗಳು ಮುಖ್ಯವಲ್ಲ. ಅದಕ್ಕಿಂತ ಮುಖ್ಯವಾದದ್ದು ಇದರಲ್ಲಿ ಅವರು ಹೇಳಿದಂತಹ ಪ್ರತಿಭಾ ಕೌಶಲ. ನೋಡಿ, ದಾಸ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದು ಸಂಗೀತದ ಹಿನ್ನೆಲೆಯಲ್ಲಿ ಬಹಳ ಯೋಚನೆ ಮಾಡ್ತಾರೆ, ಆದ್ರೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಯೋಚನೆ ಮಾಡೋದಿಲ್ಲ. ಈ ಸಾಲುಗಳನ್ನ ನೀತ, ನೀತ, ವಾಸು, ದೇವ, ಈಸ, ಮಸ್ತ, ಲೋಕ, ಬೆಳೆಯ, ಭೂತ, ಬೆಳಿದು, ತೇಲ, ನೇರಿ, ತೇಲಿ, ತಿಳಿದು, ನಡೆಸಿ, ದಾಟ, ಮೂರು ಮಾತ್ರಗಳೇ ಇರೋದು. ನಿಮಗೆ ಒಳಗಡೆ ಸಂಬಂಧಗಳನ್ನು ಸ್ಥಾಪಿಸುವ ಪುರಾಣಗಳನ್ನು ಕರೆಯುವಂತಹ ಪ್ರತಿಭೆಗಳನ್ನು ತಿಳಿಸುವಂತಹ ಅಪಾರ ಪ್ರತಿಭಾಕರಿಸಲ ಕವಿಗೆ ಸಿದ್ಧಿಸಿದರೆ ಮಾತ್ರ ಇಂತಹ ಕಾಲದ ರಚನೆಗಳನ್ನು ಮಾಡೋದು. ಸಮಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಇಂತಹ ಹೆಜ್ಜೆಗಳನ್ನು ಯಾರಾದರೂ ಕಲಿತಾರ ನೋಡಿ, ಆಗ ಜನ ಹೇಳೋದಿಲ್ಲ.
ಯಾಕೆಂದ್ರೆ ಆಧುನಿಕ ಕವಿಗಳ ಬೇಸರಿಸ್ಕೊಳ್ತಾರೆ. ಆದ್ರೆ ಆ ಮೂಲಕ ನಮ್ಮ ಪ್ರಾಚೀನ ಭಾಷಾ ಸಾಹಿತ್ಯದ ಪರಂಪರೆಯಲ್ಲಿ ಕನಕನಂತಹ ಉಜ್ವಲ ಕವಿಗಳು ಮಾಡಿದ ಸಾಹಸ, ನಾವು ತೋರಿದಂತಹ ಪಾಂಡಿತ್ಯ ಅದು ಅನನ್ಯವಾದದ್ದು, ಅನಿತರ ಸಾಧಾರಣವಾದದ್ದು, ಬಹಳ ವಿಶೇಷವಾದಂತಹ ಶಕ್ತಿಯಿಂದ ಮಾತ್ರ ಅಂತದ್ದನ್ನ ಕಲಿಯಲಿಕ್ಕೆ ಸಾಧ್ಯ. ಅಂದು ಹೇಳ್ತಾರೆ ನೋಡಿ, ದಣಿಗೆಯಾಡಿದವನು, ದಣಿಗೆ ಅಂದ್ರೆ ರಾಕ್ಷಸಿ, ರಾಕ್ಷಸಿಯ ದಂಡ ಅಂತ ಅರ್ಥ. ಯಾರವನು ದಣಿಗೆಯಾಡಿದವನು? ಹಿಡಿಯ ದಂಡನಾದಂತಹ ಭೀಮಸೇನ ಅಂತ ಅರ್ಥ. ದಣಿಗೆಯಾಡಿದನ ಅಣ್ಣನ, ಅವನ ಅಣ್ಣ ಧರ್ಮರಾಜ, ಅವನ ಅಯ್ಯ ತಂದೆಯಾದ ಯಮ, ಆ ಅಯ್ಯನ ಪುಟ ಅಂದ್ರೆ ಸೂರ್ಯ, ಆ ಸೂರ್ಯನ ಮುಂದೆ ಪಿತನ ಮುಂದೆ ಕೌರವೇಂದ್ರನ ಅನುಭವಾದಿಗಳನ್ನ ಶಿರದ ಕತ್ತರಿಸಿದ. ಕೌರವೇಂದ್ರನ ಅನುಭವ ಚಗಿನ ದುಶ್ಯಲೆ, ಆ ದುಶ್ಯಲೆಯ ಗಂಡ ಸಿಂಧುದೇಶದ ಒಂದು ಸನಿಧವ ಅಥವಾ ದೇವಕೃತ ಅಂತಗಳ ಹೆಸರು. ಆ ದೇವಕೃತನನ್ನು ತಿರುಕ್ಷೇತ್ರ ರಣಾಂಗಣದಲ್ಲಿ ಸೂರ್ಯಾಸ್ತ ಹಾಗೂ ವೇದಜ್ಞಾನ ಕತ್ತರಿಸ್ತೇನೆ ಅಂತ ಪಣ ತೊರೆದವರು ಯಾರು? ಅರ್ಜುನ. ಆ ಪಣವನ್ನು ತೆರೆದ ಅರ್ಜುನ ಸನ್ನಿಯಾಗಿ ಒಳಗೆ ದುಶ್ಯಲೆಯ ಗಂಡವನ್ನು ಕೊಳ್ಳಲೇಬೇಕು, ಇಲ್ಲಿಂದ ಅರ್ಜುನ ಸಾಯಬೇಕಾಗ್ತದೆ. ಅರ್ಜುನ ಸತ್ತರೆ ಕೃಷ್ಣನ ಮದುವೆಯನ್ನು ನಡೆಸಿ ಆಗ ಆ ಅನುಭವಾಡಿದವನ ಬೆಂಕಿ ಮುಟ್ಟದಂತೆ, ಅನುಭವಾಡಿದವ ಅಂತಂದ್ರೆ ತನ್ನ ತಂದೆಯಾದಂತಹ ಸುಭದ್ರೆಯನ್ನ ಗಂಡ ಅರ್ಜುನ ಅಂತ ಅರ್ಥ. ತನ್ನ ತಂದೆಯ ಗಂಡನನ್ನು ಬೆಂಕಿಗೆ ಹಾರದೆ ಹಾಗೆ ಸಂರಕ್ಷಣೆ ಮಾಡಿದಂತಹ ರುಕ್ಮನನುಭವಾಡಿದವನ ಮೂರ್ತಿ, ರುಕ್ಮಿಣಿಯ ಗಂಡ. ಈ ಅನುಭವ ಗಮಿಗೆ ಅನ್ನೋ ಪದಗಳ ಯಂತ್ರಾನುಸಂಧಾನವನ್ನು ಕೂಡ ಇಲ್ಲಿ ಮಾಡ್ತಾನೆ. ಶಬ್ದಾಲಂಕಾರ ಕೂಡ ಕಾವ್ಯದ ಬಹಳ ದೊಡ್ಡ ಶಕ್ತಿ. ಎಷ್ಟೋ ಜನ ಪ್ರಾಚೀನ ಕಾವ್ಯ ಮೀಮಾಂಸಕರ ಹೇಳ್ತಾರೆ ಇದು ಸೆಕೆಂಡ್ ಕ್ಲಾಸ್ ಕಾವ್ಯ ಅಂತ. ಈ ರೀತಿ ಪ್ರಾಸಾನೋಪನ್ಯಾಸಗಳಲ್ಲಿ ಪದ್ಯವನ್ನು ಹೆಣೆಯುವುದು ಅತ್ಯುತ್ತಮ ಮಟ್ಟದ ಕಾವ್ಯ ಅನ್ನ ಧ್ವನಿಗಳು. ಆಧುನಿಕ ಕಾಲದಲ್ಲಿ ದೇವೇಂದ್ರವರಿದ್ದಾಗ ಆಸಕ್ತಿಯಾಗವನ್ನು ಮಾಡ್ತೇವೆ ಅಂತ ಹೇಳಿದ್ರು. ಆಸಕ್ತಿಯಾಗ ಮಾಡುವುದು ಬಹಳ ದೊಡ್ಡ ಕಷ್ಟದ ಕೆಲಸ ಅಲ್ಲ, ಯಾರೇ ಮಾಡಬಹುದು. ಪ್ರಾಸವನ್ನು ಪಾಲಿಸಿಕೊಂಡು ಪದ್ಯಗಳಿಗೆ ನೋಡೋಣ, ಅದು ಬಹಳ ದೊಡ್ಡದು. ಸ್ವತಃ ಸುಲಭವಾಗಿರುವಂತ ಯಾವಾಗಲೂ ಇಲ್ಲಿ ದಯವಿಟ್ಟು ಪದ್ಯಗಳು. ಆದ್ರೆ ಸಾಂದರ್ಭಿಕವಾಗಿ ನಾನು ಹೇಳಿದ್ದು ಕನಕರ ಪ್ರತಿಭೆಯಲ್ಲಿ ಇಂತಹ ಶ್ರೇಷ್ಠ ಪಾಂಡಿತ್ಯದ ಸೌಂದರ್ಯವಾಗಿದೆ. ಅಂತಹ ಕನ್ನಡವನ ಅನುಭವಾಡಿದವನ ಬೆಂಕಿ ಮುಟ್ಟದಂತೆ ಆಗ ರುಕ್ಮನ ಅನುಭವಾಡಿದವನ ಮೂರ್ತಿ, ರುಕ್ಮಿಣೀಪತಿಯಾದ ಕೃಷ್ಣನ ಮೂರ್ತಿಯನ್ನು ನೋಡಿದ್ರೆ ರಸದಲ್ಲಿ ಬರ್ತಾ ಇದೆ. ಯಾರು ಮಹಿಳೆಯೊಳಗೆ ಸಾರಗ್ರಾಮದಲ್ಲಿ ಆವಾಹನಗೊಂಡಂತಹ ದೇವರು ಯಾರು? ಅವನು ಭಗವಾನ್ ಶ್ರೀಕೃಷ್ಣ ಅನ್ನೋದನ್ನು ಎಷ್ಟೋ ಕಥೆಗಳ ಮೂಲಕ ಹೇಳುವಂತಹ ಪ್ರತಿಭೆ. ಇದು ಒಂದು ರೀತಿಯ ಸೃಷ್ಟಿಯಾಗಿದೆ. ಮುಂದೆ ಒಂದು ಪ್ರಭೇದ ಅಷ್ಟೇ, ಇದು ಒಂದು ಪ್ರಕಾರ. ನಮಗೆ ಇದೊಂದೇ ಅಲ್ಲ, ದೊಡ್ಡ ದೊಡ್ಡ ವೈವಿಧ್ಯಗಳಿವೆ. ಆ ಪದ್ಯದಲ್ಲಿ 5-6 ಸಣ್ಣಗಳಿವೆ, ಒಂದೊಂದು ಸಣ್ಣಗಳಿಗೆ ಒಂದೊಂದು ಕಥೆ ಇದೆ. ಕ್ರೋಧನಾದ ಕಣಿತ ಬಾಣ ತರಡಿ ಜಾತ ನಡೆಸುವಾಗ ಇಂದ್ರ ನರನ ಕಡೆಗೆ ಬರುವುದನ್ನು ಇಚ್ಛಿಸಿ ಕರ್ಣ ಸತ್ಯಾಸ್ತ್ರಗಳನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆಗ ಆ ಸತ್ಯಾಸ್ತ್ರ ಅರ್ಜುನನ ಕೊರಳನ್ನು ಕತ್ತರಿಸ್ತದೆ ಅಂತ ತಿಳಿದ ಕೃಷ್ಣ ತನ್ನ ಒಂದಸ್ತಿನಲ್ಲಿ ರಥವನ್ನ ಭೂಮಿಯ ಕೆಳಗೆ ಒತ್ತುತ್ತಾನೆ. ಕಂಠಕ್ಕೆ ಹಿಡಿದಿದ್ದಂತಹ ಸತ್ಯಾಸ್ತ್ರ ಕಿರೀಟವನ್ನ ಭಂಗಿಸಿ ಮುಂದೆ ಹೋಗುತ್ತದೆ. ಇದೇ ಕೃಷ್ಣನ ಮಗುವ ವಿಶೇಷ. ಕನಕದಾಸಿ ಆ ಕಥೆಗಳನ್ನ ಈ ವೇದಿಕೆಯಲ್ಲಿ ಹೇಳಿದ್ರೆ ಇನ್ನೊಂದು ಕಡೆ ನೋಡಿ ಅವರ ಶಬ್ದಾಲಂಕಾರದ ಪ್ರತಿಭೆಯನ್ನು ಕೂಡ ನಾವು ವೇದಿಕೆಗಳಲ್ಲಿ ನೋಡ್ತೇವೆ. ಒಂದೊಂದು ಪ್ರಕಾರಕ್ಕೆ ನಾನು ಇನ್ನೊಂದು ಉದಾಹರಣೆಯನ್ನು ಮಾತ್ರ ಇಷ್ಟ ಹೋಗ್ತೇನೆ. ಈಗಿದ್ರೆ 1 ಗಂಟೆಯಲ್ಲಿ ಕನಕರ ಒಂದಿಗೆಯ ಎಲ್ಲ ಆಯಾಮಗಳನ್ನ ನಾವು ಅರ್ಥೈಸಲಿಕ್ಕಾಗೋದಿಲ್ಲ. ಇನ್ನೊಂದು ಕಡೆ ನೋಡಿ ಏನಂದ್ರೆ ಏನಾಂತ ಬಿಡಮುಖಿ ಏನಾಗೋದ ಮಂಜಳೆ ಏನಾಂಕ ಬಿಂಬಮುಖಿ ಏನಂತ ತಗೊಂಡು ಏನಾಂಕ ದರ ಸಖನ ಭೋಗ್ಯ ಮಂಗಳ ಏನಾಂಕ ಬಿಂಬಮುಖಿ.
ಗಮಕ ವಾಚನ ಅಂತಂದ್ರೆ ವಿತಾಳ ಗಾಯನ. ಈಗ ಭಾವಿನಿ ಶತಕದಲ್ಲಿ ಇರುವಂತಹ ನಳಚರಿತ್ರೆಯನ್ನು, ರಾಮಕಾನ್ಯ ಚರಿತ್ರೆಯನ್ನು, ಸಾಂಗತ್ಯವನ್ನು ವಿಚಾರದಲ್ಲಿ ನಮ್ಮ ಗಮನಗಳು ಹಾಕಿದ್ದಾರೆ. ವಿದ್ವಾಂಸರಾದಂತಹ ಎಂ.ಆರ್. ಸತ್ಯನಾರಾಯಣ ಅಂತಿದ್ದಾರೆ. ಅದರ ಮುಂದೆ ವಿಚಾರ ಗಾಯನ ಅಲ್ಲ, ಅದು ತಾಳಬದ್ಧವಾದದ್ದು, ಚಂದ್ರೋಬದ್ಧವಾದದ್ದು. ಒಂದು ಗಂಟೆ ಕಾಲದಲ್ಲಿ, ನೈವೇದ್ಯ ಕಾಲದಲ್ಲಿ, ಒಂದು ಕ್ರೀಡ ಕಾಲದಲ್ಲಿ ಅದರ ಗಾಯನ ನಡೆಯುತ್ತದೆ. ಅದು ಅದರ ಸೌಂದರ್ಯ. ಒಂದು ಒಂದೇ ವಿದ್ಯೆಯನ್ನು ಕೇಳಿದ ಹಾಗೆ ನೀವು ಗಮನಿಸಿರಿ, ಹಾಡುಗಳನ್ನು ಕೇಳಿದಾಗ ಅದಕ್ಕಿಂತ ವಿಶೇಷವಾಗಿ ಒಳ್ಳೆ ಶಬ್ದದ ಅನುರಣನ, ಅದಕ್ಕೆ ಯಮಕ ಅಂತ ಹೇಳ್ತಾರೆ. ಏನ ಅಂತಂದ್ರೆ ಹಳೆಗನ್ನಡದಲ್ಲಿ ಜೀವಿತದ ಅಂತ ಅರ್ಥ. ಜೀವಿತವಂತಹ ಕಣ್ಣುಗಳೇ ಹರಿನಾಕ್ಷಿ ಅಂತ ಅರ್ಥ. ಈ ಕೃಷ್ಣನನ್ನು ನೋಡಿದ್ರೆ ವಿರಹಾದಂತಹ ಗೋಪಿಕೆಯರು ತನ್ನ ಹೊರಗೆ ಮಾತಾಡಿಕೊಳ್ಳೋದು, ಎಲ್ಲಿ ಕೃಷ್ಣ ಎಲ್ಲಿದ್ದಾನೆ ಹೇಳಿದ್ರೆ ಅಂತ ಸಭೆಯರೊಡನೆ ಬಹಳ ಪ್ರೀತಿಯಿಂದ ಸಲಹೆಯಿಂದ ಮಾತಾಡುವಂತಹ ಒಂದು ದೃಶ್ಯವನ್ನು ಕಲ್ಪಿಸಿಕೊಂಡು ಕವಿ ಸಾಹಿತ್ಯದಾಸರು ಪದ್ಯಗಳಿಸ್ತಾರೆ. ಅದು ಕೇವಲ ಭಕ್ತಿ, ಕೇವಲ ಧ್ಯಾನ ಅಂತ ನಾವು ಭಾವಿಸಬೇಕಾಗಿಲ್ಲ. ಒಂದು ಶೃಂಗಾರ ರಸದ ನಾಟಕದ ದೃಶ್ಯಗಳನ್ನ ಪರಿಭಾವಿಸಿಕೊಂಡು ಅವರು ಒಂದು ರಂಗಗೀತೆಯನ್ನು ಕಲಿಸಿದ್ರು ಎನ್ನುವ ಹಾಗೆ ನೋಡಿ. ಇಲ್ಲಿ ಏನಾಗಿದೆ, ಏನ ಭೋಗ ಅಂತಂದ್ರೆ ಹರಿಣವನ್ನು, ಜೀವಿತೆಯನ್ನು ತುಳಿಯುವಂತಹ ಸಿಂಹ, ಅಂತಹ ಸಿಂಹದ ಹರಿಣವನೇ ಅನ್ನೋದರ ಒಂದು ಸುಂದರಿಯನ್ನು ವರ್ಣನೆ ಮಾಡುವಂತಹ ಕವಿತ್ವ ಕನಕದಾಸರೇ ಸಿದ್ಧಿಸಿದೆ. ಒಂದು ಒಳ್ಳೆಯ ಕಣ್ಣಿನ ಲಕ್ಷಣಗಳು ಇದೆಲ್ಲ ಸೇರಿದೆ. ಹೂವಿನಂತಹ ಕಣ್ಣು, ಹೂವು ಗಂಧ ಕಣ್ಣಲ್ಲ, ಕೆಲವೊಮ್ಮೆ ಮುದುಕಿಯರಿಗೆ ಹೂ ಬರ್ತದೆ ಕಣ್ಣಿನಲ್ಲಿ. ಕುಸುಮಾಕ್ಷಿ ಅಂತಂದ್ರೆ ಮುದುಕಿ ಏನೇ ಅಂದ್ರೆ ಜೀವಿತ ಹಾಗೆ ಚಂಚಲ ಸ್ವಭಾವದಿಂದ ಕಣ್ಣಲ್ಲಿ ಮುಚ್ಚು ತೆಗೆಯುವಂತಹ ಹರಿನಾಕ್ಷಿ. ಏನ ಮೇಲೆ ಓ ಸಖಿ ಹರಿಣವನ್ನು ತಿಂದು ಬದುಕುವಂತಹ ಸಿಂಹದ ಕರಿಯನ್ನು, ಸಂತೆಯನ್ನು ಪಡೆದಿರುವಾಕೆಯೇ ಬೇರೆ ಯಾರನ್ನೋ ಕೃಷ್ಣನನ್ನು. ಏನಾಯ್ತೆ ಲಕ್ಷ್ಮೀ ಪುನಃ ಏನ ಬಂದಿದೆ ನಡಿ. ವೇಣಾಂತದಿಂದ ಜೀವಿತೆಯ ಲಾಂಛನವನ್ನು ನಾವು ಚಂದ್ರನಲ್ಲಿ ಮಾಡುತ್ತೇವೆ. ಅಂತಹ ಚಂದ್ರನ ಹಾಗೆ ಮತ್ತೆ ಹೇಳುವಂತಹ ಸಖಿ ಬೇರೆ ಏನಾರು ಶಿವ ಕರೆತಾರೆ. ಏನಾರು ವಿಷ್ಣು, ಏನಾದ್ರೂ ಗೀತೆ ಅಂತ ನಾನು ಹೇಳಿದೆ ಮೊದಲೇ. ಅದರ ಋತು ಅಂತಂದ್ರೆ ಆನೆ, ಆನೆಯ ಶಿರದ ಹಾಗೆ, ತಲೆಯ ಹಾಗೆ ಅದಕ್ಕೆ ನಾವು ಪಂಪ ಅಂತ ಹೇಳ್ತೇವೆ. ಅಂತಹ ಸಮಯಜ್ಞವುಳ್ಳವಳು ಕರೆತಾರೆ ವೀಣಾಂಕದ ಸಕಲ, ವೀಣಾಂಕಧರ ಸಕಲ ಅಂದರೆ ಚಂದ್ರನ ದೊಡೆಯನಾದಂತಹ, ಚಂದ್ರನನ್ನು ಮುಡಿಯಲ್ಲಿ ಧರಿಸಿದಂತಹ ಶಿವನ ಸಕಲಾದಂತಹ ಕೃಷ್ಣನನ್ನು ತೋರು. ಕೇವಲ ಪದಗಳ ಮೈತ್ರಿ ಮಾತ್ರವಲ್ಲ, ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತಹ ಸಾಮರಸ್ಯದ ವಿಷಯವನ್ನು ಕೂಡ ಅಡಕಗೊಳಿಸಿದ್ದಾರೆ ಕನಕದಾಸರು. ಇವತ್ತು ಶ್ರೀಯರು ವಿಶ್ವರು ಗೌಡ ಮಾಡಿಕೊಳ್ತೇವೆ ನಾವು. ಹಾಗಾಗಲೇ ಒಂದು ಕನಕದಾಸರ ಅಂತರಂಗ. ಅದಕ್ಕಾಗಿ ಅವರು ಹೇಳ್ತಾರೆ ಏನಾಂತ ಭಯ ಸಹನ, ಆ ಶಿವನ ಗೆಳೆಯನಾದಂತಹ ಕೃಷ್ಣನನ್ನು ಕೊಡುವುದು ಹರಿಹರ ಸಮನ್ವಯ. ಅದು ಕೂಡ ಕನಕದಾಸರ ಇಡೀ ಸಾಹಿತ್ಯದ ಮೂಲ ಜಾತಿಗಳಲ್ಲಿ ಹೊಂದಿದೆ. ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಕಾವ್ಯ ತನ್ನ ಶ್ರೇಷ್ಠತೆಯನ್ನು ತೆಗೆದುಕೊಳ್ಳುವುದು ಕೇವಲ ಶಬ್ದದಿಂದ ಅಲ್ಲ, ಅದರ ಮಾತಿನಿಂದ ಮಾತ್ರ ಅಲ್ಲ, ಅದರ ಅರ್ಥ ಸಂಪತ್ತಿನಿಂದ. ಶಬ್ದ ಮತ್ತು ಅರ್ಥ ಎರಡರ ಸುಖೀದಾಂತರ್ಯದಿಂದ ಮಾತ್ರ ಪ್ರಕಟನ ಕಾವ್ಯದ ಸೃಷ್ಟಿಯಾಗುತ್ತದೆ. ಕೇವಲ ಪಾಠಾನುಪ್ರಾಸಗಳಿಂದ ಕೃಷ್ಣವಾದ ಶಬ್ದಗಳ ಪೂರಣದಿಂದ ಕಾವ್ಯ ರಚಿಸಿದ್ರೆ ಅದು ಉತ್ತಮ ಕಾವ್ಯ ಆಗುವುದಿಲ್ಲ. ಶಬ್ದದ ಜೊತೆಗೆ ಅರ್ಥಾಲಂಕಾರದಿಂದ ಇರಬೇಕು. ಅದು ಎಂತಹ ಅರ್ಥಾಲ ವಿಚಾರ, ಅದಕ್ಕೆ ಕುರಿತಂತಹ ಯಾವುದೋ ಒಂದು ಸ್ವರೂಪವನ್ನ, ಸೌಂದರ್ಯವನ್ನ ನಮಗೆ ಸೇರಿಸಬೇಕು. ಹರಿಹರದ ವೇದಕವನ್ನ
ಅವರ ಸಾಮರಸ್ಯವನ್ನ, ಅದರ ಸಮನ್ವಯವನ್ನ, ತನ್ನೂಲಕ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬರುತ್ತಬೇಕು ಎನ್ನುವಂತಹ ಭಾವನೆಯನ್ನ ಬಿತ್ತುವುದಕ್ಕೆ ಇಂತಹ ಪದಗಳನ್ನು ಕೂಡ ಕನಕದಾಸರು ಖರೀದಿಸಿದ್ದಾರೆ ಎನ್ನುವುದು ಕೂಡ ಗಮನಾರ್ಹ. ಏನಾಂತ ಧರ ಸಕನ ಏನ ನಯನೆ ಕರೆತಾರೆ ಸೇರೆ ಅನ್ನುವಂತಹ ಪ್ರಾರ್ಥನೆ ನೋಡಿ. ಎಷ್ಟು ಅದ್ಭುತವಾದಂತಹ ಕಲ್ಪನಾ ಶ್ರೀಮಂತಿಕೆ ಕನಕದಾಸರಲ್ಲಿ ನೋಡಿ. ಇದೇ ಪದ್ಯದಲ್ಲಿ ಹೇಳ್ತಾರೆ, ಚಳಿಯ ಮಗಳ ತಾಯನ ತನಯನ ಇಳಿಹದು ಕೊಟ್ಟಿಗಳ. ಚಳಿಯ ಮಗಳ ಯಾರಪ್ಪ ಚಳಿಯ ಮಗಳು? ಇದಕ್ಕೆ ಕವಿತ್ವದ ಪ್ರತಿಕ್ರಿಯೆ ಇಂತಹ ಪದ್ಯಗಳನ್ನ ಕಟ್ಟಲಿಕ್ಕಾಗೋದಿಲ್ಲ. ಚಳಿಯ ಮಗಳು ಅಂದ್ರೆ ಹಿಮಾಲಯದ ಮಗಳು ಇಲ್ಲ. ಹಿಮಾಲಯ ಅನ್ನೋದು ಹಿಮ ಅಂದ್ರೆ ಏನು? ಅದು ಚಳಿ. ಚಳಿಯನ್ನ ನಾವು ಮೂರ್ತ ರೂಪದಲ್ಲಿ ಒಂದು ವ್ಯಕ್ತರೂಪದಲ್ಲಿ ಚಳಿ ಭಾವಿಸಿರುವಾಗ ಮಾತ್ರ ಅದು ಹಿಮಾಲಯ ಪರ್ವತವಾಗುತ್ತದೆ. ಕಾವ್ಯದ ದೃಷ್ಟಿಯಲ್ಲಿ ಅದು ಚಳಿಯ ಬೆಟ್ಟ ಪೂರ್ವತ್ತು ಅಂತ ಪ್ರಯೋಗ ಇದೆ. ಅಂತಹ ಚಳಿಯ ಮಗಳ ಈ ಮೇನೆ, ಹಿಮಾಲಯನ ಹಿಮಾಲಯ ಪರ್ವತದ ರಾಜನ ಹೆಂಡತಿ ಹೆಸರು ಮೇನೆ. ಈ ಚಳಿಯ ಮಗಳ ತಾಯ ಅಳಿಯನ್ನ ತನಯನ್ನ ಮೇನೆಯ ಅಳಿಯನ ಅಂದ್ರೆ ಭಾರತೀಯ ಗಂಡನಾಗಿಂತ ಶಿವನ ತನಯನ ಸುಬ್ರಹ್ಮಣ್ಯನ ಇವನ ಅವನಲ್ಲಿ ಹೊರಕೊಂಡ ಯಾರು? ನವಿಲು. ಬಲಿ ನಿನ್ನಲೀಸದೆ ಸೇರುಲ್ಲನನ್ನ ಆ ನವಿಲನ್ನ ತಿನ್ನಬೇಕು ಅಂತ ಹಾವು ಪ್ರಯತ್ನ ಪಡ್ತದೆ. ಇಲ್ಲಿ ತುಂಬಾ ನವಿಲುಗಳಿಂದ ಹಾವು ಇರೋದಿಲ್ಲ, ಯಾಕಂದ್ರೆ ಹಾವು ನವಿಲಿನ ಆಹಾರ. ಬಲಿನಿಂದ ಮೀಸಲು ಸೆಳೆದುಲ್ಲನನ್ನ ಅಂತಹ ಆ ಹಾವನ್ನು ತಿನ್ನುವಂತಹ ಗರುಡನ ಸಲಹಿದಾತನ ಸುತನ ಅಂತಹ ರಕ್ಷಣೆ ಮಾಡಿದ ಅರುಣನ ತಂದೆಯಾದ ಸೂರ್ಯನ ಕಳಗಳು ಸಲಹಿದಾತನ ಸುತನ ಅವನ ಮಗನಾದ ಸೂರ್ಯನ ಮಗನಾದ ಕರ್ಣನ ಕಳಗಳು ತಲೆಯ ಚಂದಾಡಿದ ಧೂರನ ಅರ್ಜುನನ ಬಲು ವಾಂಜೆಯನ್ನು ತಿಳಿದನ. ಆ ಅರ್ಜುನನ ಸಾರಥಿಯಾದವನು, ಬಳ್ಳಿಯನ್ನು ಓಡಿಸಿದವನು ಅನುತವನ್ನು ತೋರಿ ಅಂತ ಪುರಾಣದ ಶಾಸ್ತ್ರಗಳ ಮೂಲಕ ಮುಂದಿಗೆಯ ಒಂದು ಸೌಂದರ್ಯವನ್ನು ನಾವು ನೋಡಬಹುದು. ಇನ್ನೊಂದು ಕನಕದಾಸರ ಮುಂದಿಗೆಗಳ ಒಡಲಲ್ಲಿ ಇರುವಂತಹ ಒಡಲುಗಳು ಅಲ್ಲಿ ಪುರಾಣ ಪ್ರಕೃತಿಗಳಿರಲಿಲ್ಲ, ಕೇವಲ ಸಿದ್ಧಾಂತವಾದಂತಹ ಒಡಲು ಅಥವಾ ಒಡಲು. ನೋಡಿ, ಕೃಷ್ಣನ ಸಖಿಯರಲ್ಲೇ ನಡೆಯುವಂತಹ ಒಂದು ಸಂವಾದ, ಕಲ್ಪನೆಯ ದೃಶ್ಯ ಅದು. ಅವರು ಹೇಳ್ತಾರೆ ತಮ್ಮ ಗೆಳತಿಯ ಜೊತೆಯಲ್ಲಿ, ಏನೇ ವಿಚಾರಿಸಿ ಇಲ್ಲದ ನ್ಯಾಯದ ಕೃಷ್ಣ ಬೆಳೆಯುವುದಿಲ್ಲ, ಯಾಕೆ ಅಂತ ಬೆಳೆಯುವುದಿಲ್ಲ, ನೀವೇ ವಿಚಾರಿಸು. ನಿಮ್ಮ ಮೇಲೆ ಅವನಿಗೆ ಬೇಸರ ಇರ್ಬಹುದೇ, ಸಿಟ್ಟಿರ್ಬಹುದೇ, ಏನ್ ಕಾರಣ ಅಂತ ಗೊತ್ತಿಲ್ಲ, ಏನೇ ಮಾನವೀಯ ಘಟನೆ ಅಂತ. ಆಮೇಲೆ ಅಲ್ಲಿ ಭಗವಂತನ ಮಹಿಳಾ ವಿಷಯವನ್ನು ಹೇಳುವುದು. ಮಗನಿಗೆ ಮಗನಾದ, ಈ ದೇವರು ಸಾಮಾನ್ಯ ಮನುಷ್ಯ ಅಲ್ಲ, ಮಗನಿಗೆ ಮಗನಾದ. ಅದು ಹೇಗೆ ಸಾಧ್ಯ? ಮಗನಿಗೆ ಮಗನಾಗಿದ್ದು ದೇವರಿಗೆ ಮಾತ್ರ ಸಾಧ್ಯ. ದೇವರು ವಾಮನಾವತಾರ ಕಾಲದಲ್ಲಿ ಭಗವಂತನ ಕಾಲ ಬೆರಳಿನಿಂದ ಗಂಗೆ ಸುಡುತ್ತಾರೆ. ಆದ್ರಿಂದ ಗಂಗೆ ಮಗಳು. ಆ ಗಂಗೆ ಮೇಲ್ಗಾಣದಲ್ಲಿ ಗಂಡಕಿ ನದಿ ಹರಿಯುತ್ತಾಳೆ, ಗಂಡಕಿ ಬೆಸನದಿ. ಆ ನದಿಯ ಒಳಗೆ ಸಾವಿರ ನದಿಗಳಲ್ಲಿ ಭಗವಂತ ಹುಟ್ಟುತ್ತಾನೆ ಅಂತ ಪುರಾಣ ಹೇಳುತ್ತದೆ. ಹಾಗಾಗಿ ಮಗನಾದ ಎಷ್ಟು ಅದ್ಭುತವಾದಂತಹ ಒಡಲು ನೋಡಿ. ಇದನ್ನು ಬಿಡಿಸಬೇಕಾದ್ರೆ ಈ ಕಥೆಗಳು ಗೊತ್ತಿರಬೇಕು. ಮಗನಿಗೆ ಅಳಿಯನಾದ, ಮಗನಿಗೆ ಅಳಿಯನಾದ. ಮಗನು ಅಂದ್ರೆ ಈ ಗಂಗೆ ಹೋಗಿ ಸಮುದ್ರವಾಗಲು ಹೆಸರಿರ್ತಾರೆ. ನದಿಯಲ್ಲಿ ಸಮುದ್ರಕ್ಕೆ ಹೆಸರಿರಬೇಕು. ಆದ್ರೆ ಸಮುದ್ರ ಮಗಳ ಗಂಡ ಅಳಿಯ. ಆದ್ರೆ ಅವನಿಗೆ ತಾನೇ ಅಳಿಯನಾಗುತ್ತಾನೆ. ಯಾಕೆಂದ್ರೆ ಸಮುದ್ರದಲ್ಲಿ ಹುಟ್ಟಿದ ಲಕ್ಷ್ಮಿಗೆ ಈ ನಾರಾಯಣ ಗಂಡ ಅಲ್ವೇ. ಹಾಗಾಗಿ ಮಗಳ ಗಂಡನೂ ಹೌದು, ಆ ಮಾಯನಿಗೆ ಇವನು ಮಗಳ ಗಂಡನೂ ಹೌದು.
ತುಂಬಾ ವಿಚಿತ್ರವಾದ ಇದರ ಅರ್ಥ ಹೀಗೆ ಹೇಳಲು ವಿಷಯ ಅಂತ ನಮ್ಗೆ ಅನಿಸ್ತದೆ. ಆದ್ರೆ ಅರ್ಥವನ್ನು ಬಿಡುವ ಶ್ರಮದ ಹಿಂದೆ ಅದ್ಯಾರು ನೀರಲ್ಲಿ ಇದನ್ನ ಕೂಗಿದ್ರಂತೆಲ್ಲ ಹಾಗೆ ಕೂಗಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ಅಷ್ಟು ವಿಷಯವಾದದ್ದು ಶತಮಾನಗಳ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ, ಕನ್ನಡ ಸಾಹಿತ್ಯದ ವಿಮರ್ಶೆಯಲ್ಲಿ ಇದರ ಅರ್ಥವನ್ನು ಕೆಲವರು ಇನ್ನು ಊಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅದು ಬಾರಿಗೆ ಗೊತ್ತಾದಾಗ ಉಂಟಾಗುವ ಸಂತೋಷ ಇದೆಯಲ್ಲ, ಅದು ಸಂತೋಷ ಆಗಲಿಕ್ಕೆ ಮುಂಚೆ ದತ್ತರು ಓದಿದ ನಡೀತದೆ. ವಿವೇಕಾಕೃಷ್ಣನ ನಿಯಮವನ್ನ ಕಂಡು ಅವರೇ ಹಾಗೆ ಓದಿದವರು ಅನ್ನಿಸುವಷ್ಟು ಸಂತೋಷವನ್ನು ಉಂಟು ಮಾಡುವಂತಹ ಸಾಲುಗಳು ಈ ಶಬ್ದದಲ್ಲಿ ಅಂತರ್ಗನ್ನೇ ನಾವು ನೋಡ್ತೇವೆ. ಇನ್ನೊಂದು ರೀತಿಯ ಓದಿ ನೋಡಿ, ಚಾಲೆಂಜ್ ಪದ್ಯದಲ್ಲಿಯೇ ಪಂಡಿತರಿಗೆ ನೋಡುವ ಇದನ್ನ ಹೇಳಿ ಅಂತ ಸವಾಲನ್ನು ಎಸೆಯುವಂತಹ ಕನಕ ಪ್ರತಿದ್ದಾರೆ. ಎಲ್ಲ ಜನರಿಗೆ ಸುಸಂಮತವಾಗಿದೆ ನಾಮ. ಆ ಜಗತ್ತಿನ ಉತ್ತರ ಅದನ್ನು ಕೂಡ ಕನಕದಾಸರು ಕೊಡ್ತಾರೆ. ಎಲ್ಲರಿಗೂ ಗೊತ್ತಿರುವಂತಹ ಉತ್ತರ ಇರೋದು ನೋಡಿ ಹೇಳಿ ನೋಡೋಣ. ಬಲ್ಲವರು ಹೇಳಿದರು ಭಾವವಿಭಯಾರ್ಥ. ಬಳಸಿದಂತಹ ಶಬ್ದಕ್ಕೆ ಮರೆಯಲ್ಲಿರುವ ಇನ್ನೊಂದು ಅಕ್ಷರಗಳೇ ಅನ್ನೋ ಕ್ಲೂವನ್ನ, ಸೂಚನೆಯನ್ನ ಕನಕದಾಸರು ಕೊಡ್ತಾರೆ. ಎದರನ್ನು ಎಸೆಯುವಾಗ ಆ ಎದರನ್ನು ಒಡೆಯುವಂತಹ ಕೌಶಲದ ಬೀಗತೆಯನ್ನು ಕೊಡುವಂತಹ ಒಂದು ವಿಶೇಷತೆ ಇದೆ. ಏನದು? ಚಿತ್ತ ನಕ್ಷತ್ರದಲ್ಲಿ ನಮ್ಗೆಲ್ಲ ಈ ಎದರನ್ನ ಯಾವಾಗಲೂ ಕೇಳುವಾಗ ಏನಿಸ್ತದೆ ಅಂತಂದ್ರೆ ಅದರ ವಾಚ್ಯಾರ್ಥದ ಒಳಗಡೆಯೇ ನಾವು ವಿವರಿಸ್ತಾ ಇರ್ತೇವೆ. ಆದ್ರೆ ನಿಜವಾದ ಉತ್ತರ ವಾಚ್ಯಾರ್ಥದಲ್ಲಿ ಇರೋದಿಲ್ಲ, ಅದು ಸೂಕ್ಷ್ಮಾರ್ಥದಲ್ಲಿ ಇರ್ತದೆ. ಒಳ್ಳೆಯ ಕಾವ್ಯ ವಾಚ್ಯವಾದದ್ದಲ್ಲ, ಒಳ್ಳೆಯ ಕಾವ್ಯ ಸೂಕ್ಷ್ಮವಾದದ್ದು. ಒಂದು ಪದ್ಯವನ್ನು ಓದಿ ಎಷ್ಟೋ ಆದ್ಮೇಲೆ ಅದ್ರ ಅರ್ಥ ನಿಮಗೆ ಅಂತ ನನಗೆ ಅನಿಸಿದ್ರೆ ಅದು ಕಾವ್ಯ, ಅದನ್ನು ಬರೆದವನು ಕವಿ. ಬರೀ ಏನು ವಾರ್ತಾಪತ್ರಿಕೆಯನ್ನು ಓದಿದ ಹಾಗೆ ಇದ್ರೆ ಅದು ಕಾವ್ಯ ಅಲ್ಲ. ನೈಯ ಕಾವ್ಯದ ಸಂದರ್ಭದ ನಾವು ಈ ಮಾತನ್ನು ಬಹಳ ಗಂಭೀರವಾಗಿ ಯೋಚಿಸ್ತೇವೆ. ಇನ್ನು ವಿನೂತನಾಗಿ ನಾನು ಮಾತನ್ನು ಹೇಳ್ತಾ ಇದ್ದೇನೆ ಕನಕದಾಸರ ಮೇಲಿನ ಪ್ರೀತಿಯಿಂದ. ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದಾರನ ಸೊಸೆ. ಚಿತ್ತ ನಕ್ಷತ್ರ ಇಲ್ಲಿ 27 ನಕ್ಷತ್ರಗಳಲ್ಲಿ ಚಿತ್ರ ಅಂತ ಒಂದು ಚಿತ್ತ ಅಂತ ನಕ್ಷತ್ರವಿದೆ. ಚಿತ್ತ, ಸ್ವಾತಿ, ವಿಷಾದ, ಅನುರಾಧ ಹೀಗೆ ಅದು ಹೋಗ್ತದೆ. ಆ ಚಿತ್ತ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದು ಅಂತ ನಾವು ಪುರಾಣ ಪಾತ್ರಗಳ ದಾಖಲೆ ತೆಗೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಕನಕದಾಸರ ಉದ್ದೇಶ ಚಿತ್ತ ನಕ್ಷತ್ರ ಅಲ್ಲ, ಅದು ನಮ್ಮ ಮನಸ್ಸಿನ ಚಿತ್ತ. ನೋಡಿ, ಭಾವ ವಿಭಯಾರ್ಥ ಅಂತ ಮೊದಲೇ ಹೇಳಿದ್ದಾರೆ ಅವರು. ನಾನು ಬಳಸಿದಂತಹ ಪದಕ್ಕೆ ಇರುವ ಇನ್ನೊಂದು ಅರ್ಥವನ್ನ ಆಲೋಚನೆ ಮಾಡಿ ನಿಜಂತ ಇಟ್ಕೊಳ್ಳುವಾಗಲು ಅಂತ ಹೇಳಿದ ಹಾಗೆ ಚಿತ್ತ ನಕ್ಷತ್ರದಲ್ಲಿ ಅಂದ್ರೆ ನನ್ನ ಮನಸ್ಸು ಚಿತ್ತ, ಈ ಚಿತ್ತದಲ್ಲಿ ಹುಟ್ಟಿದಾತ ಯಾರು? ಮನ್ಮಥನಿಗೆ ಚಿತ್ತಜ ಅಂತ ಹೆಸರು, ಮನಸ್ಸಿಗ ಅಂತ ಹೆಸರು. ಮನಸ್ಸು ಒಳ್ಳೆ ಹುಟ್ಟೋದು. ಮನ್ಮಥ ಎಲ್ಲಿರ್ತಾನೋ ಗೊತ್ತಿಲ್ಲ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಾನೋ. ಎಲ್ಲೆಲ್ಲೋ ಅವನು ಈ ಮನಸ್ಸಿನ ಒಳಗೆ ಹುಟ್ಟೋದ್ರಿಂದ ಅವನಿಗೆ ಮನಸ್ಸಿಗ ಅಂತ ಹೆಸರು. ಈಶ್ವರನ ಹಣಗಣ್ಣಿನಲ್ಲಿ ಅವನ ಸುಟ್ಟು ಸತ್ತೋಗಿ ಬೀದಿಯಾಗಿರಬಹುದು. ಆದ್ರೆ ಎಲ್ಲರ ಮನಸ್ಸಿನಲ್ಲಿ ಮನ್ಮಥ ಇದ್ದಾನೆ. ಮನಸ್ಸನ್ನು ಮಥನ ಅವನು. ಅಂತಹ ಚಿತ್ತ ನಕ್ಷತ್ರದಲ್ಲಿ ಒಂದು ಚಿತ್ತದಲ್ಲಿ ಮನಸ್ಸಿನಲ್ಲಿ ಹುಟ್ಟಿದ ಮನ್ಮಥನ ಸೊಸೆ. ಮನ್ಮಥನ ಮಗ ಪ್ರದ್ಯುಮ್ನ ಮಗನ ವಿಷಯ ಕನಕದಾಸರ ಮೋಹನತರಲ್ಲಿ ಅನ್ನುವ ಕಾವ್ಯ ಇರುವುದೇ ಈ ವಿಷಾಸಂಹಾರದ ಕಥೆಯನ್ನ ಹೇಳುವುದಕ್ಕೆ. ಹಾಗಾದ್ರೆ ಆ ವಿಷಯ ಬಾಣಾಸುರನ ಮಗನಾದಂತಹ ವಿಷಯ ಮನ್ಮಥನ ಮಗನ ಹೆಂಡತಿ. ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದಂತಹ ಇದು ಮನಸ್ಸಿನಲ್ಲಿ ಹುಟ್ಟಿದ ಮನ್ಮಥನ ಮಗನಾದ ಪ್ರದ್ಯುಮ್ನ ರಾಣಿ ಉಷಾದೇವಿ. ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದ ಆತನ ಸೊಸೆಯ ಯೋಗಕ್ಕೆ ಇಷ್ಟು ಯೋಚನೆ ಮಾಡಬೇಕು. ವಿಷಯ
ಮೃತ್ಯುವೆಂದೆನಿಸಿ ಹೊರಡಿಸಿದಾತ ಈ ವಿಷಯ ಪ್ರತಿದಿನದ ಮುಂಜಾನೆಯಲ್ಲಿ ಕೂಡ ಕಾಣುತ್ತದೆ. ವಿಷೋದಯ ಅರುಣೋದಯ ಅಂತ ನಾವು ಹೇಳ್ತೇವಲ್ಲ, ಆ ಅರುಣೋದಯಕ್ಕಿಂತ ಸ್ವಲ್ಪ ಹಿಂದೆ ಉಷಾದೇವಿ ಇರ್ತಾಳೆ. ಉಷಾದೇವಿಗಿಂತ ಹಿಂದೆ ಇರುವುದು ಮೃತ್ಯು ಸ್ವರೂಪಿಯಾದ ಕಾಳರಾತ್ರಿ ಅಂತ ಹೇಳಿದರು. ಇಡೀ ರಾತ್ರಿಯಲ್ಲಿ ಆ ಕಾಳರಾತ್ರಿಯಲ್ಲಿ ರಾಕ್ಷಸ ಇರುತ್ತಾಳೆ, ಅವಳನ್ನು ವಿಷ ಓದಿಸ್ತಾಳೆ. ವಿಷ ಅನಂತರ ಅರುಣ ಬರ್ತಾನೆ, ಅರುಣೋದಯ ಆದ ಮೇಲೆ ಸೂರ್ಯೋದಯ ಆಗುತ್ತದೆ. ಅಲ್ಲೇನು ಪ್ರಕೃತಿ ವ್ಯಾಪಾರವನ್ನು ಪೌರಾಣಿಕವಾಗಿ ನಮ್ಮ ಹಿರಿಯರು ಕಲ್ಪಿಸಿದ್ರು. ಹಾಗಾದ್ರೆ ವಿಷಯ ಬರುವಾಗ ಮೃತ್ಯುವೆಂದೆನಿಸಿ ಹೊರಡಿಸಿದಾತನ ಅಂದ್ರೆ ಆ ಮೃತ್ಯುವಾದ ಕಾಳರಾತ್ರಿಯನ್ನು ಹೊರಡಿಸಿ ಈ ವಿಷಯನ್ನು ದೂರ ಮಾಡಿ ಮತ್ತೆ ಬಂದಂಥವನು ಯಾರು? ಅರುಣ. ಆ ಉತ್ತರಾಯಣ ದೇವ, ಆ ಅರುಣನ ಸ್ವಾಮಿಯಾದವನು. ಅರುಣ ಸೂರ್ಯನ ಸಾರಥಿ. ಹಾಗಾಗಿ ಯಜಮಾನ ಯಾರು ಅರುಣನಿಗೆ? ಸೂರ್ಯ. ಉತ್ತರಾಯಣ ದೇವ, ಎಷ್ಟು ಒಳ್ಳೆಯ ಕಲ್ಪನೆ ನೋಡಿ. ಉತ್ತರಾಯಣದ ದೇವರೇನು ಅಂತ ನಾವು ಮಕರ ಸಂಕ್ರಾಂತಿ ದಿವಸ ಉತ್ತರಾಯಣ ಆರಂಭ ಆದಾಗ ಆ ಸೂರ್ಯನಿಗೆ ಬೇಕಾದಂತಹ ನಮಸ್ಕಾರ ಮಾಡಿ ನಮಸ್ಕಾರಗಳನ್ನು ಮಾಡುತ್ತೇವೆ. ಅಂತಹ ಉತ್ತರಾಯಣ ದೇವನ ಮಗಳಿಗಳುಂದಿದನ. ಆ ಸೂರ್ಯನ ಮಗಳು ಕಾಳಿಂದಿ ಅಲ್ಲಿ ದ್ವಾಪರಾಯುಗದಲ್ಲಿ ಕೃಷ್ಣನ ಹೆಂಡತಿ ಆಗ್ತಾಳೆ. ಕಥೆಯನ್ನು ನನಗೆ ಕೇಳ್ತಾರೆ ಕನಕದಾಸರು. ಉತ್ತರಾಯಣ ದೇವನ ಮಗಳಿಗಳುಂದಿದನ, ಕಾಳಿಂದಿಯನ್ನ ಮದುವೆಯಾದಂತಹ ಕೃಷ್ಣನ ಹುಟ್ಟು ಹೋಗದೆ ನಿನಗೆ ತೇರು ತರಲಾಕ್ಷಿ ವಿನಃದಲ್ಲಿ ನೊಂದಿದ್ದೇನೆ ಸಖಿ, ಆ ಕೃಷ್ಣನನ್ನು ಕರೆದುಕೊಂಡಿದ್ದಾರೆ ಅಂತ ಹೇಳುವ ಆ ದೃಶ್ಯ ಸರಾಗವಾಗಿ ನೇರವಾಗಿ ವಾರ್ತೆ ಹಾಗೆ ಪ್ರವಹಿಸುತ್ತದೆ. ಕಾವ್ಯದ ಪ್ರತಿಮೆಗಳ ಮೂಲಕ, ಪುರಾಣ ಪ್ರತಿಮೆಗಳ ಮೂಲಕ ಎಲ್ಲೆಲ್ಲೋ ಹೋಗಿ ನಮ್ಮನ್ನು ಒಂದು ಕಾವ್ಯ ಸುಖದಲ್ಲಿ ಮುಳುಗಿಸಿ ಕನಕದಾಸರು ಆನಂದವನ್ನ ಉಂಟು ಮಾಡ್ತಾರೆ. ಇದೇ ಒಗಟಿನ ಉಳಿತು. ಇನ್ನೊಂದು ಕಡೆ ನೋಡಿ, ಒಂದು ಸಾಮಾಜಿಕವಾದಂತಹ ಚಿತ್ರದಿಂದ ಆಗಿದೆ ಈ ಒಗಟು. ಮರೆತು ಹೋದನಲ್ಲ ಲಟಪಟನಲ್ಲ ಸಟಯಾನುವನಲ್ಲ ವಿಫಲನಲ್ಲ ಮರೆತು ಹೋದನಲ್ಲ. ಜಾನಪದೀಯವಾದಂತಹ ಜೋಡಿಯನ್ನು ನಾವಿಲ್ಲಿ ನೋಡಬಹುದು. ನಾನು ಸುಮ್ಮನೆ ಲಟಪಟ ಮಾತಾಡುವವನಲ್ಲ, ಸುಳ್ಳು ಹೇಳುವವನಲ್ಲ, ವಿಫಲನವನ್ನ ಭಗವಂತನ ಜ್ಞಾನವನ್ನು ಮರೆತು ಬಿಟ್ಟನಲ್ಲ ಅಂತ ಜನರೊಂದಿಗೆ ಹೇಳೋದು. ಯಾಕೆ ಹೇಳೋದು? ಈ ಜನರಾದರೂ ವಿಫಲನ ನಾಮವನ್ನ ಮರೆಯದೇ ಇರಲು ಅಂತ ನೆನಪು ಮಾಡುದು. ಎಷ್ಟು ತಂತ್ರ ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಮರೆತು ಬಿಟ್ಟು ಭಗವಂತನನ್ನ ಅಂತ ಜನ ಸಮೂಹದ ಎದುರು ಹೇಳೋದು ಯಾಕೆ? ನನ್ನ ಹಾಗೆ ನೀವು ಮರೆಯಬೇಡಿ, ನೀವು ವಿಫಲನ ಧ್ಯಾನವನ್ನು ಮಾಡಿ ಎನ್ನುವಂತಹ ಒಂದು ಪರೋಕ್ಷ ಉಪದೇಶದ ಶೈಲಿ. ಅದಕ್ಕೆ ಸಂತರು. ಸಂತರ ಉದ್ದೇಶ ಏನು? ತಾನೊಂದನೇ ಜೀವನವನ್ನು ಸಾಧಿಸಲಿಸುವುದಲ್ಲ, ತನ್ನೊಂದಿಗಿರುವ ಸಮಾಜವನ್ನು, ಸಮುದಾಯವನ್ನು ತನ್ನ ಜೊತೆಗೆ ಸತ್ಕಾರ್ಯದ ಕಡೆಗೆ ಕೊಂಡೊಯ್ಯುವುದು. ಹಾಗೆ ಮಾಡಿದಾಗ ಮಾತ್ರ ಅವನು ಸಂತನಾಗ್ತಾನೆ, ಮಹಂತನಾಗ್ತಾನೆ. ಕನಕದಾಸರ ಜೀವನ ಧೋರಣೆ ಇದು. ಅವರು ಮಾತ್ರ ಭಗವಂತನ ಧ್ಯಾನಿಸಿಕೊಂಡು ಪುಣ್ಯಪ್ರಾಪ್ತಿ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಹೋಗುವುದು ಅವರ ಉದ್ದೇಶ ಅಲ್ಲ. ಇಡೀ ಸಮುದಾಯ ಭಗವದ್ಧ್ಯಾನ ಮಾಡಬೇಕು, ಸಜ್ಜನರಾಗಬೇಕು, ಭಕ್ತರಾಗಬೇಕು, ಇವರೆಲ್ಲರ ಜೀವನ ಸುಧಾರಿಸಬೇಕು ಎನ್ನುವ ಸಾಮಾಜಿಕ ಕಲೆಗಳು ಆ ಕವಿಯ ಅಂತರಂಗದಲ್ಲಿ ಇರ್ತೇವೆ. ಕವಿಗಳೆಲ್ಲ ಇದರ ಯೋಚನೆ ಮಾಡಬೇಕು. ನನಗೆ ಮಾತ್ರ ಸುಖ ಸಂತೋಷ ಸಿಕ್ಕುವುದು ಅಂತ ನಾನು ಭಾವಿಸಿದ್ರೆ ಕವಿ ಅಲ್ಲ. ಕವಿ ಜನ ಮನದ ಜೀವನಾಗಿರುವವನು. ಸಣ್ಣ ಸುತ್ತಮುತ್ತ ಇರುವ ಇತರರಿಗಾಗಿ ಬೆಳೆದಿರುತ್ತೇನೆ. ಕನಕದಾಸರ ಜೀವನ ಸಂದೇಶ ನೋಡಿ. ಲಕಪಟನ ಸತಯಾಗುವನಲ್ಲ ವಿಫಲದ ನಾಮ ಮರೆತು ಹೋದನಲ್ಲ. ಆಮೇಲೆ ಚರಣದಲ್ಲಿ ನೋಡಿ, ಶೇಷಗಿರಿಯ ಮೇಲೆ ಸೌಂದರ್ಯ ಬಿಟ್ಟ. ಶೇಷಗಿರಿಯ ಮೇಲೆ ಸೌಂದರ್ಯ ಬಿತ್ತು. ಇನ್ನು ಬಿಡುಗಡೆ ಮಾರಾಟ ಮಾಡಬೇಕಾದ ಸೌತೆಕಾಯಿ ಅಥವಾ ಹಿತ್ತಲಲ್ಲಿ ಬೆಳೆಯಬೇಕಾದ ಸೌತೆಕಾಯಿ ಶೇಷಗಿರಿಯ ಮೇಲೆ ಬಿತ್ತು ಎಂದು ಹೇಳುತ್ತಾ ಇದು ಒಂದರಲ್ಲಿ ಸಂಬಂಧ ಇಲ್ಲದೆ ಇರುವಂತಹ ಸಾಲು. ಆದ್ರೆ ಈ ಅನರ್ಥದ ಒಳಗೆ, ಅಪಾರ್ಥದ ಒಳಗೆ ಒಂದು ಗೂಢಾರ್ಥವಿದೆ ಅನ್ನುವುದನ್ನು ಮುಂದಿಗೆ ಹೇಳುತ್ತದೆ. ಸೌತೆ ಎಂದು ಏನು? ನಮಗೆ ಬಾಯಾರಿಕೆಯಾದಾಗ ಆ ಬಾಯಾರಿಕೆಯನ್ನು ಬಗೆಹರಿಸುತ್ತದೆ.
ಸೌತೆಕಾಯಿ ನಾವು ತಿನ್ನೋದು ಯಾವಾಗ? ಬೇಸಿಗೆ ಕಾಲದಲ್ಲಿ. ಆಗಲೇ ಅದರ ಸುಖ ನಾವು ಸವಿಯುವುದು. ಅಂತಹ ಸೌತೆಕಾಯಿ ಎಲ್ಲಿ ಬಿಟ್ಟು ನಮ್ಮ ಬೆರಳಲ್ಲಿ ಬಿದ್ದರೆ ಅಥವಾ ಅರಗದಿಂದ ಕೆಳಗೆ ಬಿದ್ದರೆ ದೊಡ್ಡದಲ್ಲ, ಓದಕ್ಕಲ್ಲ, ಶೇಷಗಿರಿಯ ಮೇಲೆ ಬಿತ್ತು. ಶೇಷಗಿರಿಯಿಂದ ತಿರುಪತಿಯ ಬೆಟ್ಟ, ಆ ತಿರುಪತಿಯ ಬೆಟ್ಟದ ಮೇಲೆ ಸೌತೆಕಾಯಿ ಬಿತ್ತು ಅಂತ ಅಂದ್ರೆ ನಮ್ಮ ಸಂಸಾರದಲ್ಲಿ ಉಂಟಾಗುವಂತಹ ಅವರ ಅಪಿತ್ರಯವಿರುವುದಿಲ್ಲ. ಈ ತಾಪತ್ರಯ ಸಂಕಟಗಳಿರುವಂತಹ ಬಾಯಾರಿಕೆಯನ್ನು ದೂರ ಮಾಡುವಂತಹ ಸೌತೆಕಾಯಿ ತಿರುಪತಿಯಲ್ಲಿ ಬಿದ್ದಿದೆ ಅಂತ ನೀವೇನು ಯೋಚನೆ ಮಾಡ್ತಾರೆ ಕವಿಗಳು. ಕಲ್ಪನಾ ಶ್ರೀಮಂತಿಕೆ ಅಂತಂದ್ರೆ ತಿರುಪತಿಯ ತಿಮ್ಮಪ್ಪನನ್ನು ಸೌತೆಕಾಯಿಯೊಂದಿಗೆ ಹೋಲಿಸಿ ಅದರಲ್ಲಿ ಸಾಮ್ಯ ಇದೆ ನೋಡಿ. ಸೌತೆ ನಮ್ಮ ಬಾಯಾರಿಕೆಯನ್ನು ಚಲಿಸ್ತದೆ, ಹಾಗೆ ವೆಂಕಟೇಶ ಭಗವಂತ ನಮ್ಮ ಸಂಸಾರದ ತಾಪತ್ರಯವನ್ನು ಬಗೆಹರಿಸಬಲ್ಲ ಎನ್ನುವುದು ದೇವಿ. ದೇವಗಿರಿಯ ಮೇಲೆ ಅವತಾರ ವಿಸ್ತಾರ ಮಾತಿನಲ್ಲಿ ಸಾಲಿನಲ್ಲಿ ಅದಕ್ಕೆ ಸ್ವಲ್ಪ ಸಮರ್ಥನೆ ಸಿಗುತ್ತದೆ. ಕಾನೂರಿನ ಅದರ ಕುಂಬಾರ ಅರ್ಥ. ಕುಂಬಾರ ಯಾರು? ಭಕ್ತ ಕುಂಬಾರ. ಅವನು ಹತ್ತು ಕಡಿಮೆ ವಿಠಲ ವಿಠಲ ಅಂತ ಕೂಗಾಡಿದ ಗೋದರದ ಇಲ್ಲಿ ಪಂಡರಾಪುರದಲ್ಲಿ ಗೋಕರ್ಣೇಶಿ ಅರ್ಥ. ಗೋಕರ್ಣದಲ್ಲಿ ಮಹಾಬಲೇಶ್ವರ ಶಿವ ಅವನ ಅರ್ಥ. ಯಾಕೆ ಈ ವಿಫಲನ ನಾಮವನ್ನು ಹೇಳಿಕೊಂಡು ಶಿವ ಕೂಡ ಅರ್ಥ. ಈ ಶಿವನಿಗೆ ಇರುವ ಅನೇಕ ಹೆಸರುಗಳಲ್ಲಿ ಒಂದು ರುದ್ರ ಅಂತ. ರುದ್ರ ಎನ್ನುವ ಶಬ್ದದ ಅರ್ಥ ಸಂಸ್ಕೃತಿಯಲ್ಲಿ ಅಲ್ಲವರು ಅಂತ ರೋಗಿಸಿ ರುದ್ರ. ಆ ಶಿವನಿಗೆ ಯಾಕೆ ರುದ್ರ ಮಾಡಿಸದಂತೂ ಅವನ ಹುಟ್ಟಿದ ಲಕ್ಷಣ ದೇವರನ್ನ ಯೋಚನೆ ಮಾಡುತ್ತಾ ಅರ್ಥ ಬಂದನಂತೆ. ಆದ್ರಿಂದ ಅವನಿಗೆ ರುದ್ರ ಅಂತ. ಹಾಗಾಗಿ ಅವನ ಗೋಕರ್ಣದಲ್ಲಿ ಪರಮೇಶ್ವರಾಗಿ ಅರ್ಥ. ಪರಮೇಶ್ವರಾಗಿ ಅರ್ಥ ಅಂತ ನಮಗೆ ಯಾರೋ ಬಾಂಧವರಿಲ್ಲ, ಇಲ್ಲೇ ನಮಗೆ ಸ್ವಾಮಿನಿ ಅಂತ ವಿಷ್ಣುವನ್ನು ಶಿವ ಯತಿಸಿದ ಇರುವ ಸಾಮರಸ್ಯವನ್ನು ಕೂಡ ಅಲ್ಲಿ ಹೇಳ್ತಾರೆ. ರಾಮಜನವನ್ನ ಶಿವ ಮಾಡಿದ ಅಂತ ಹೇಳಿ ನಮ್ಮ ಸಾಂಪ್ರದಾಯಿಕ ನಂಬಿಕೆ. ತಾನು ಮಾತ್ರ ರಾಮನಾಮವನ್ನು ಜಪ ಮಾಡಿದ್ದಲ್ಲ ಶಿವ, ಪಾರ್ವತಿಗೂ ಕೂಡ ಶಿವ ರಾಮ ಮಂತ್ರವನ್ನ ಹೇಳಿದ ಅಂತ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಇದರ ಉಲ್ಲೇಖವಿದೆ. ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ಇದು ಬರ್ತದೆ. ರಾಮನಾಮವನ್ನು ಶಿವ ಸ್ತುತಿಸಿದ. ಅಂತಹ ರಾಮನಾಮ ಪಾರಾಯಣವನ್ನು ಮಾಡಿದ ಅಳ್ತಾ 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 ಅವನು ಭಗವದ್ಧ್ಯಾನ ಮಾಡಿದ ಎನ್ನುವಂತಹ ಹರಿಹರ ಸಮನ್ವಯವನ್ನು ಕನಕದಾಸರು ಹೇಳಿದ್ದಾರೆ. ಕಾವ್ಯದಲ್ಲಿ ಬಹಳ ಮುಖ್ಯವಾದಂತಹ ಲಕ್ಷಣ ಅಂತಂದ್ರೆ ರೂಪಕ ಅಲಂಕಾರ. ಅನೇಕ ಅಲಂಕಾರಗಳಿವೆ ಕಾವ್ಯವನ್ನು ಓದುವ ನೀಡಿ ಗೊತ್ತು. ರೂಪಕ ಅಂದ್ರೆ ಏನು? ಅದ್ವೈತತೆ. ನಿನ್ನ ಮುಖವು ಚಂದ್ರನಂತೆ ಅಂದ್ರೆ ರೂಪಕ ಅಲಂಕಾರ ಅಲ್ಲ, ಅಲ್ಲ ಅದು ಉತ್ತಮ ಅಲಂಕಾರ. ಚಂದ್ರ ಅಂತೆ ಮುಖ ಚಂದ್ರ ಅಂತಂದ್ರೆ ಅದು ರೂಪಕ, ಅದೇದ ಮುಖವೇ ಚಂದ್ರ. ಚಂದ್ರನಂತೆ ಅಲ್ಲ, ಅಂತದಂದ್ರೆ ಅದು ಸಾಮ್ಯ ಆಯ್ತು, ಉತ್ತಮೆ ಆಯ್ತು. ಮುಖವೇ ಚಂದ್ರ, ಲೋಕನಿಗೆ ಸಾಕ್ಷಾತ್ ಬೆಂಕಿ ಅಂತಂದ್ರೆ ರೂಪಕ ಅದು. ಹಾಗೆ ಒಂದು ಮತ್ತು ಇನ್ನೊಂದರ ನಡುವೆ ಅಭೇದವನ್ನು ಹೇಳಿದರೆ ರೂಪಕ ಅದು. ನೋಡಿ, ಅಂತಹ ಅನೇಕ ರೂಪಕಗಳನ್ನ ಕನಕದಾಸರ ಬಂಧುಗಳಲ್ಲಿ ಬಳಸ್ತಾರೆ. ಏನ್ ಚೋದ್ಯ? ಅಂಗಡಿ ಬೀದಿಯೊಂದು ಆಕಳ ಕರ ಮುಂದಿತು. ಚೋದ್ಯ, ಅಂಗಡಿ ಬೀದಿಯಲ್ಲಿ ಒಂದು ಆಕಳು ತಮ್ಮ ಕರವನ್ನು ನಿಂದಿತು ಅಂತ ಹೇಳಿದ್ರೆ ಚೋದ್ಯ ಅಂದ್ರೆ ಚೋದ್ಯ ಅವರು. ಆದ್ರೆ ಅಂಗಡಿ ಬೀದಿ ಅಂದ್ರೆ ಏನು? ಆಕಳು ಅಂದ್ರೆ ಏನು? ಕರ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳಬಹುದು. ರೂಪಕವನ್ನ ಉದಯುವಂತಹ ರೀತಿಗಳು ಶಿಶುನಾಳ ಸರೀಸರಿ ಅದನ್ನೇ ಅಲ್ಲಿ ಹೇಳಿದ್ದು. ಕೋಟದ ಕೋಣೆ ಮುಂದಿಟ್ಟ. ಮಂಗನನ್ನ ಕೋಣೆ ಮುಂದಿರುವುದು ಹೇಗೆ ಅಂತ ಅರ್ಥ. ಕೋಟದವೂ ಅಲ್ಲ, ಕೋಣೆಯೂ ಅಲ್ಲ ಅಂತ ಅರ್ಥ. ಆ ಕೋಟದ ಮಟ್ಟ ಕೋಣೆ ಇನ್ಯಾವುದನ್ನ ಸಂಚರಿಸುತ್ತದೆ ಎನ್ನುವುದು ರೂಪಕ ವಿಜ್ಞಾನ. ಕನಕದಾಸ ಹೇಳಿದದು ಅಂಗಡಿ ಬೀದಿ ಅಂತಂದ್ರೆ ಈ ಪ್ರಪಂಚ. ನಾವು ಈ ಅಂಗಡಿ ಬೀದಿಯಲ್ಲಿ ಬರೆದಿದ್ದೇವೆ, ಈ ಪ್ರಪಂಚದಲ್ಲಿ ಹುಟ್ಟಿದ್ದೇವೆ. ಈ ಬೀದಿಯಲ್ಲಿ ಏನು ಚೋದನೆ ನಡೆಯಿತು? ಒಂದು ಆಕಳು ತನ್ನ ಕರುವನ್ನು ನೀಡಿತು ಅಂದ್ರೆ ಈ ವೇದಶಾಸ್ತ್ರದಲ್ಲಿ ಕುಂಡಲಾಗ್ನಿ ಅಂತ ಇರುತ್ತದೆ.
ಮೂಲಾಧಾರದಿಂದ ಪಿಂಡರಿಗೆ ಮೇಲ್ಮುಖವಾಗಿ ಹರಿಸಿ ಸಹಸ್ರಾರದವರೆಗೆ ಹೋಗುತ್ತದೆ ಅಂತ ಯೋಗಶಾಸ್ತ್ರ ಹೇಳ್ತದೆ. ನಾವೆಲ್ಲ ಹೋಗುವುದೇ ಅದು ಬರೀ ಕಂಠಪಾಠ ಮಾಡಿದ ಜ್ಞಾನ. ಅದನ್ನು ಅರಗಿಸಿಕೊಂಡ ಯೋಗಿಗಳಿಗೆ ಮಾತ್ರ ಅದು ಅರ್ಥ ಆಗುತ್ತದೆ. ಆ ಕುಂಡಲಿನಿ ಶಕ್ತಿಯಿಂದ, ಯೋಗ ವಿದ್ಯಾಭ್ಯಾಸದಿಂದ, ಯೋಗಾಸನಗಳಿಂದ ತಿಳಿದುಕೊಂಡಂತಹ ಅನ್ನವನ್ನ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಕಳು ಕರುವನ್ನು ನೀಡುವಂತಹ ಒಂದು ರೂಪಕಾದು. ನಂಬಿಸಿದ ಹುಲಿಯ ನದಿಯಾದ ನಿರುತ್ತ. ಅದು ನಮ್ಮ ಕ್ರೋಧ ಸಿಟ್ಟಿನ ಪ್ರದೇಶ. ಅದು ನದಿಯನ್ನು ನೀಡಿತು. ನಮ್ಮ ವಿವೇಕವನ್ನು ನಿಭಾಯ ಮಾಡುವಂತಹ ಆಲೋಚನಾ ಶಕ್ತಿಯನ್ನು ನೀಡಿರುತ್ತದೆ. ಎಷ್ಟೋ ವಿವೇಕ ಸಾಧುವಿಂದ ಏನ್ ಪ್ರಯೋಜನ? ಅವರು ಸಿಡುವಾಗಿದ್ರೆ ಸಿಟ್ಟಿನ ಹೊತ್ತಿನಲ್ಲಿ ತನ್ನ ವಿವೇಕವನ್ನ ಕಳೆದುಕೊಂಡು ಮಾಡಬಾರದಿರುವಂತಹ ಅನರ್ಥವನ್ನು ಅವನು ಮಾಡುತ್ತಾನೆ. ಹಾಗಾದ್ರೆ ಸಿಟ್ಟು ವಿವೇಕವನ್ನು ನುಂಗಿದ ಹಾಗೆ, ನಂಗಿಸಿದ ಹುಲಿ ನದಿಯನ್ನು ನುಂಗಿದ ಹಾಗೆ. ಹೀಗೆ ಇದನ್ನು ಸೇರ್ದಿನ ಅಂತ ಅವರು ಅನೇಕ ಉಪಕರಣಗಳನ್ನ ಕೊಟ್ಟು ಹೋಗ್ತಾರೆ. ನೋಡಿ ಇನ್ನೊಂದು ಕಡೆ, ಓಹೋ ನಿನ್ನ ಜೀವ ಮೈಯುಳ್ಳ ನವಗಾಯ, ಓಹೋ ನನ್ನ ಜೀವ ಮೈಯುಳ್ಳ ನವಗಾಯ. ಈ ಮೈಯಲ್ಲಿ ನವಗಾಯಗಳಿವೆ. ಒಂದು ನವ ಎನ್ನುವುದಕ್ಕೆ ಹೊಸತು ಎನ್ನುವ ಅರ್ಥ, ಇದನ್ನು ಒಂಬತ್ತು ಎನ್ನುವ ಅರ್ಥ. ಹೊಸ ಹೊಸ ಗಾಯಗಳಾಗಿವೆ ಅನ್ನೋದು ಒಂದು, ಒಂಬತ್ತು ಗಾಯಗಳಾಗಿವೆ ಅನ್ನೋದು ಇನ್ನೊಂದು ಅರ್ಥ. ಏನದು? 9 ರಂಧ್ರಗಳಿವೆ ಅನ್ನೋದು ಅರ್ಥ. ಈ ದೇಹಕ್ಕೆ ಕಣ್ಣು, ಮೂಗು, ಕಿವಿ, ಬಾಯಿ, ಹೊಟ್ಟೆ ಹೀಗೆ 9 ರಂಧ್ರಗಳಿವೆ. ಅದನ್ನು ಅವರು ರೂಪಕಾಲಂಕಾರದಲ್ಲಿ ಹೇಳ್ತಾರೆ. ಓಹೋ ಮೈಯೆಲ್ಲ ನವಗಾಯ, ಗಾಯ ತಟ್ಟುವರಿಲ್ಲ, ಗಾಳಿ ಹಾಕುವರಿಲ್ಲ. ವಾಚ್ಯವಾಗಿ ಯಾರವರಿಗೆ ಗಾಳಿ ಹಾಕುವರಿಲ್ಲ, ಉಪಕಾರ ಮಾಡುವವರಿಲ್ಲ, ಉಪಚಾರ ಮಾಡುವವರಿಲ್ಲ ಅಂತ ಅರ್ಥ ಆಗುತ್ತದೆ. ಆದ್ರೆ ಸೂಕ್ಷ್ಮವಾಗಿ ದೇವರಲ್ಲಿ ಏನಿದೆ? ಗಾಯ ಕಟ್ಟುವರಿಲ್ಲ. ಈ ನವರಂಧ್ರಗಳ ಅಪೇಕ್ಷೆಯಿದೆಯಲ್ಲ, ಇದನ್ನು ನಿಯಂತ್ರಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನಗೆ ಯಾರೂ ಸಹಕಾರ ಮಾಡುತ್ತಾ ಇಲ್ಲ, ಯಾರೂ ನನ್ನನ್ನು ಉಪಚರಿಸ್ತಾ ಇಲ್ಲ. ಅಂದ್ರೆ ಈ ಉಸಿರನ್ನು ನಿಯಂತ್ರಣ ಮಾಡಿ, ಪ್ರಾಣಾಯಾಮದ ಮೂಲಕ ಯೋಗಾಭ್ಯಾಸ ಮಾಡಿ ನವರಂಧ್ರಗಳನ್ನು ನಿಯಂತ್ರಿಸಿ ಕಲಿತುಕೊಂಡು ಜೀವನನ್ನ ಸಾರ್ಥಕಪಡಿಸುವಂತಹ ರೀತಿಯಲ್ಲಿ ಯಾರು ಸಹಾಯ ಮಾಡ್ತಾ ಇಲ್ಲ. ಇದು ಅಂತಹ ಅಂಗಡಿ ಬೀದಿ ವ್ಯರ್ಥವಾದಂತಹ ಪ್ರಾಪಂಚಿಕತೆಯನ್ನು ಮುಗಿದುಕೊಂಡಿದೆ. ಮಾಡಿಲ್ಲ, ಮಳೆವಿಲ್ಲ. ನೋಡಿ, ಮಾಡೇ ಇಲ್ಲ, ಮಳೆಯೇ ಇಲ್ಲ ಅಂದ್ರೆ ಸಹಸ್ರಾರಗಳ ನೆತ್ತಿಯ ಮೇಲೆ ಒಂದು ಅಮೃತ ರಸ ಪ್ರತಿಕ್ರಿಯೆ ಯೋಗಶಾಸ್ತ್ರದ ಪರಿಭಾಷೆಯಲ್ಲಿ. ಅಲ್ಲಿ ಆರಂಭದಲ್ಲಿ ಮಾಡೂ ಇರೋದಿಲ್ಲ, ಮಳೆಯೂ ಇರೋದಿಲ್ಲ. ಅಂತಹ ಮರದ ಮೇಲೆ ನೀರ ಕಂಡೆ, ಅಮೃತ ರಸವನ್ನು ಕಂಡೆ ತಪಸ್ಸಿನ ಮೂಲಕ. ಕಾದು ಸಿಗುವ ಕಂಡೆ, ಎಲ್ಲ ಪಾಪವು ವಶೀಕೃತವಾಗುವ ರೀತಿಯನ್ನು ನೋಡಿದೆ. ಗುರುದೂರ ಕಾಣಲಿಲ್ಲ. ಯಾವ ನವಲೇಶನ ಉಳಿಯಲು ಇದ್ದಾಗ ನನ್ನ ಪಾಪವನ್ನೆಲ್ಲ ಯೋಗದಿಂದ ನಾಶ ಮಾಡಿತು ಅನ್ನುವ ಆತ್ಮೋದ್ಧಾರದ ಮಾತನ್ನ ಅವರು ಹೇಳಿದ್ದಾರೆ. ಅವರ ರೂಪಕಗಳು ನೋಡಿ, ಬಯಲ ಬಾವಿ ನೀರಿಗೆ ಕೊಂಡಾಡೊಂದು ಬಾವಿ. ಒಂದು ಬಾಲೆ, ಒಂದು ಹೆಣ್ಣು, ಒಬ್ಬಳು ಮದುವೆ ಬಯಲ ಬಾವಿಯ ನೀರಿಗಾಗಿ ಹೊರಟಿದ್ದಾರೆ. ನೋಡಿ, ಆ ಚಿತ್ರ ಒಂದು ಗ್ರಾಮೀಣ ಚಿತ್ರವನ್ನ ನಮ್ಮ ಕಣ್ಣ ಮುಂದೆ ಕಟ್ಟುತ್ತದೆ. ಹರಿಯ ಹಳಿ ನೀರು ಬೆಳೆದ ಹೊಂದಾಡೊಂದ ಬಾವಿ, ಇನ್ನೊಂದು ಬಾವಿ, ಇನ್ನೊಂದು ನಾರಿ ಹರಿಯುವ ಹೊಳೆಗೆ ಹೇಳ್ತದಂತೆ ನೀರು ತರುವುದು. ಬಾವಿಯಲ್ಲಿ ಸೇರಿಯೇ ನೀರು ತರಬಹುದು, ಹೊಳೆಗೆ ಹೋಗಿಯೇ ನೀರು ತರಬಹುದು. ಆದ್ರೆ ಬಯಲ ಬಾವಿ ಒಂದು ರೂಪಕ, ಹರಿಯುವ ಹೊಳೆ ಒಂದು ರೂಪಕ. ಬಯಲ ಬಾವಿ ಯಾವುದರ ರೂಪಕ? ಪ್ರಪಂಚದ ಲೌಕಿಕತೆಯ ರೂಪಕವಾದರೆ ನಿರಂತರವಾಗಿ ಹರಿಯುವ ಹೊಳೆ ಅಲೌಕಿಕದ ಕಾಲ ಪ್ರವಾಹದ ಸೂಚನೆ ಅಂತಹ ರೂಪಕ. ಅಂದ್ರೆ ಈ ರೂಪಕಗಳ ಸೃಷ್ಟಿಯ ಮೂಲಕ ವಿಶಾಲವಾದ ಅರ್ಥವನ್ನ ಆರೋಪಿಸಲಿಕ್ಕೆ ಕವಿಗಳಿಗೆ ಸಾಧ್ಯ ಆಗುತ್ತದೆ. ಕಾಲಿಟ್ಟು ನಗಿದ್ಯಾಗ, ಈ ಬಾವಿಯಿಂದ ನೀರು ಸೇರುವಾಗ ನಾವು ಗಮನಿಸಿರ್ಬೋದು ಹಳ್ಳಿಯಲ್ಲಿ. ಇವೆಲ್ಲ ನಮ್ಗೆ ಬಾವಿಯಿಂದ ನದಿಯಲ್ಲಿ ನೀರು ಸೇರಿಸ್ತೇವೆ. ಆದ್ರೆ ಬಾವಿಯಲ್ಲಿ ನೀರು ಅದನ್ನ ಎಳೆಯುವಾಗ, ಸೀದುವಾಗ ಒಂದು ಕಾಲನ್ನ ಆ ಬಾವಿ ಕಟ್ಟೆಗೆ ಇರುತ್ತವೆ. ಕಾಲಿಟ್ಟು ನಗಿದ್ಯಾಗ ಏನರ್ಥ ಆಗಿರೋದು?
ನಿನ್ನ ಕಾಲಿನಿಂದ ತಿಳಿದು ನಿಂದೆ ಮಾಡಬೇಡ, ತಿರುಗಾಡಿಸಬೇಡ ಇತರರನ್ನು ಎನ್ನುವ ಮಾತು. ಕೈಯಿಟ್ಟು ಹೊರಬ್ಯಾದ, ತಲೆ ಮೇಲೆ ನಿನ್ನ ಕೈ ಹೋಗಬಾರದು ಎನ್ನುವ ಅರ್ಥವೇನು? ಜ್ಞಾನದ ಪಿತ್ತ ನಿನಗೆ ಏರಬಾರದು ಅಂತ ಅರ್ಥ. ಜ್ಞಾನ ಸಂಪಾದನೆಯ ತಪಸ್ಸನ್ನು ಮಾಡು, ಹರಿಯ ಹೊಳಿ ನೀರು ನೀರು ಅನ್ನೋದು ನಿರಂತರವಾಗಿ ಚಲಿಸುವಂತಾಗಿ ಈ ಕಾಲ ಪ್ರವಾಹದಲ್ಲಿ ನಾವು ಒಂದು ದುಡಿದು ಎನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೆ. ಹೇಳ್ತೇನೆ. ಈಗಲೇ ನಾನು ಹೇಳಿದೆ, ಈ ಶಬ್ದಗಳನ್ನು ಪ್ರಯೋಗಿಸುವಾಗ ಅನೇಕ ಅರ್ಥಗಳನ್ನ ಅದರಲ್ಲಿ ಎಷ್ಟು ಕನಕದಾಸರು ತಮ್ಮ ಪಾಂಡಿತ್ಯವನ್ನ ಮುಂದಿಟ್ಟುಕೊಳ್ಳಲು ಹೇಳ್ತಾರೆ. ಶಿವನಲ್ಲಿ ಶಿವನ ಶಬ್ದದಲ್ಲಿ ಆಟ ಆಡ್ತಾರೆ. ಶಿವನಳು ಕೂಡುವೆ ಶಿವವರ್ಣನಾದನು. ಈ ಶಂಕರನಾರಾಯಣ ಅಂತ ಒಂದು ವಿಧಾನ ಕಲ್ಪನೆ ಇದೆ. ಕೆಲವು ಕಡೆ ಪರಿಸರ ಸಮನ್ವಯದ ಮೂರ್ತಿಗಳಲ್ಲಿ ನೋಡುದು. ಈಗ ಪ್ರಸಿದ್ಧವಾದ ಚಿತ್ರದುರ್ಗದ ಹತ್ತಿರ ಹರಿಹರ ಇದೆ. ಅಲ್ಲಿ ಹರಿ ಮತ್ತು ಹರ ಒಂದೇ ವಿಗ್ರಹದಲ್ಲಿದ್ದಾರೆ. ಅರ್ಧದಾಗ ಹರಿ, ಅರ್ಧದಾಗ ಹರ. ಹರಿಹರ ಸಮನ್ವಯದ ಬಹಳ ಒಳ್ಳೆಯ ಚಿತ್ರ. ಇಂತಹ ಶಂಕರನಾರಾಯಣ ದೇವಸ್ಥಾನಗಳು ಅನೇಕ ಕಡೆ ಇವೆ. ಅದು ಶಂಕರ ಮತ್ತು ಶಿವ ಒಂದಾಗಿ ಶಿವನಲ್ಲಿ ಕೂಡಿ ಶಿವವರ್ಣನಾದ. ಈ ಶಿವ ಕಪ್ಪಲಿರ್ತಾನೆ, ಅವನು ಬೆಳಗಾದನಂತೆ. ಶಿವ ಬಿಳಿಯನ್ನು ಅರ್ಥ ಇದೆ. ಈಶ್ವರನ ಜೊತೆಗೆ ನಾರಾಯಣ ಸೇರಿ ಅವನೂ ಕೂಡ ಬೆಳ್ಳಗಾದ. ಶಿವನ ಕಿರಿಮಿನರು ಶಿವನ ಕತ್ತಿಸಿದನು. ಈ ಚಂದ್ರನನ್ನ ಈಶ್ವರನ ಜೊತೆಯಲ್ಲಿ ಕಳಿಸಿದಂತಹ ಒಂದು ಕಥೆ ಇದೆ. ಅದು ವಿಷ್ಣುವಿನ ಉಪಾಯ. ಅದು ಶಿವನ ಹರಿಯನಾಗಿ ಸೊಸೆಯ ಕಂದಾರನ. ಶಿವ ಅಂತಂದ್ರೆ ಹಂಸಸ್ವರೂಪ ಅಂತ ಕೂಡ ಅರ್ಥ ಇದೆ. ಕಪಿಲನಾಮಕ ಮುನಿಯಾದ ಎನ್ನುವಂತಹ ಅರ್ಥ. ಇದು ಪುರಾಣದ ಕಥೆಗಳನ್ನ ಇದೊಂದು ಶಬ್ದ ಇಟ್ಟು ಅವನು ಕನಕದ ಕಾವ್ಯವಿದೆ. ಮಾನ್ಯ ಅಧ್ಯಕ್ಷರು ಸೂಚಿಸಿದ ಹಾಗೆ ಕನ್ನಡ ಭಾಷೆಯ ಕೋರ ಮೂಡಿಸುವಂತಹ ಒಂದು ಭಾಷಿಕ ಸೌಂದರ್ಯ ಕನಕದಾಸರ ಹೊಂದಿಗೆಯಲ್ಲಿದೆ. ಅದು ತರಕಾರಿಗಳನ್ನ ಹೆಣದ ಪ್ರಸಂಗ ಪದ್ಯ. ಇವೆಲ್ಲರೂ ಈ ಪದ್ಯವನ್ನು ಕೇಳಿರ್ತೀವಿ. ಪರಮಗುರುಸ ನೀನೆಲ್ಲಿಕಾಯಿ ಸರಸಿಗಳೇ ಕವಿ ಕವಿ ಕೂದಿಕಾಯಿ. ಪರಮಗುರುಸ ನೀನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ಕೂಗಿನಕಾಯಿ ಅಂದಾಗ ಯಾವುದೇ ತರಕಾರಿ ನಮ್ಮ ಮನಸ್ಸಿಗೆ ಬರ್ತದೆ. ಆದ್ರೆ ಅಂತಂದಾಗ ಆ ಸಂಧಿಯನ್ನು ಬಿಡಿಸಿದಾಗ ಕನ್ನಡ ಭಾಷೆಯ ಸೌಂದರ್ಯ ಪ್ರಕಟವಾಗುತ್ತದೆ. ಯಾಕೆ ಕನ್ನಡ ಭಾಷೆಯ ಸೌಂದರ್ಯ ಅಂತ ಹೇಳ್ತೇನೆ ಅಂತಂದ್ರೆ, ನಮ್ಮ ಕನಕ ಅಧ್ಯಯನ ಕೇಂದ್ರದಿಂದ ಕನಕದಾಸರ ಸಾಹಿತ್ಯವನ್ನು ಭಾರತದ ಎಲ್ಲ ಭಾಷೆಗಳಲ್ಲಿ ಅನುವಾದಿಸುವ ಕೆಲಸವನ್ನು ಮಾಡಿವೆ. ಬಹಳ ದೊಡ್ಡ ಕೆಲಸ ಅದು. ಆದ್ರೆ ಈ ಕನ್ನಡ ಭಾಷೆಯನ್ನ ಅನುವಾದಿಸಲಿಕ್ಕಾಗ್ತದಾ? ನೀವು ಎಲ್ಲ ಶಾಲೆ ಅಂತ ಅನುವಾದಿಸಬಹುದು, ನೀವು ಎಲ್ಲ ಕಾವ್ಯ ಅಂತ ಮಾಡಲಿಕ್ಕಾಗೋದಿಲ್ಲ. ಈ ಮಹಾಸೌಂದರ್ಯ ಸರಸಿ ಒಳಗೆ ಕರಿ ಅಂದ್ರೆ ಆನೆ ಗಜೇಂದ್ರ ಮೋಕ್ಷದ ಕರೆ. ಕರಿ ಕುಣಾಗಿರೆ ಕಾಯಿ. ಆನೆ ನಾರಾಯಣ ಅಂತ ಕೂಗಿದಾಗ ನೀವು ಕಾದರಿನಲ್ವೇ ಅಂಥೇನು ನೀನು ನನ್ನನ್ನು ಕಾಯಿ ಪರಮ ಪುರುಷ. ಕಾಯಿ ನಾನು ಮಾಡಿದಂತಹ ಅನೇಕ ಪಾಠಗಳು ನನ್ನೊಳಗೆ ನುಗ್ಗಿದಾಗ ಮುಗ್ಗಲು ನನ್ನನ್ನು ಸಾಕಾದೆ. ಅದು ನಿಗ್ರಹಗಳಲ್ಲ. ಹರಿವಿನ ಧ್ಯಾನ ಬಾಳೆ ತಾಯಿ. ನಿನ್ನ ಧ್ಯಾನ ಇದೆಯಲ್ಲ, ಅದು ಯಾವಾಗಲೂ ಬಾಳಲಿ, ಬದುಕಲಿ, ಅಂದ್ರೆ ನನ್ನನ್ನು ಬದುಕಿಸಲಿ. ಸರ್ವರಿಗೆ ಉಣಿಸಿ ತಾಯಿ. ಇದು ಉಪನಿಷತ್ತಿನ ಮಾತು. ಉಪನಿಷತ್ತಿನಲ್ಲಿ ಇಂತಹ ಒಂದು ಒಳ್ಳೆಯ ಚಿತ್ರ ಬರ್ತದೆ. ದ್ವಾ ಸಿಂಹರ್ಣ ಸರಿದ ಸಹಾಯ ಸಮನ್ವಿಂದಂ ಬಹಳ ಸವೀನ ಅಂತ ಆ ಮಾತಿನ ಉದ್ಯೋಗದಲ್ಲಿದೆ. ಅಂದ್ರೆ ಎರಡು ಹಕ್ಕಿಗಳು ಒಂದು ಮರದಲ್ಲಿ, ಒಂದು ಪರಮಾತ್ಮ, ಇನ್ನೊಂದು ಆತ್ಮ. ಆತ್ಮಕ್ಕೆ ಈ ದೇಹ, ಈ ಸುಖ, ಆಹಾರ, ಪಾನೀಯ ಎಲ್ಲ ಬೇಕಾಗ್ತದೆ. ಆದ್ರೆ ಪರಮಾತ್ಮನಿಗೆ ಯಾವುದೇ ಬೇಕಾಗಿರುವುದಿಲ್ಲ. ಅದನ್ನು ಪ್ರತಿನಿಧಿಸುವುದಕ್ಕಾಗಿ ಎರಡು ಹಕ್ಕಿಗಳನ್ನ ಒಂದು ಮರದಲ್ಲಿ ನಿಂತು ಉಪನಿಷದ ಕಾಲದ ಋಷಿಗಳು ಮೊದಲನ್ನ ಹೇಳಿದ್ರು.
ಅದನ್ನು ಕನ್ನಡದಲ್ಲಿ ಕನಕದಾಸರು ಹೇಳ್ತಾರೆ. ನೀವು ಉಂಟುವೇ ಸರ್ವ ಜೀವಿಗಳಿಗೆ ಉಣಿಸಿ ಉಣ್ಣವನೇ ತಾಯಿ, ನೀನು ಉಣ್ಣದೇ ಇರುವವನು ಅಂತ ನೀವು ತಾಯಿ ನಡೆಸಿ, ನೀನು ಉಣ್ಣದೇ ಇರುವವನು ಉಣ್ಣುವುದಾನೆ. ಆ ಬದನೆಕಾಯಿಯನ್ನು ಕನ್ನಡ ಭಾಷೆಯಲ್ಲಿ ಆಧ್ಯಾತ್ಮಿಕ ಅಕ್ಷರಕ್ಕೆ ಬಳಸಿಕೊಳ್ಳುವ ಪ್ರತಿಭೆ ಇದೆಯಲ್ಲ, ಅಸಾಮಾನ್ಯವಾದದ್ದು. ಸರ್ವಜೀವರಿಗುಣಿಸಿ ಉಣ್ಣಬೇಕಾಗಿ ಅರಿಸರ್ಗದಲ್ಲಿ ಒದಗಿನಿ ಕಾಯಿ. ಒದಗಿನಿ ಅಂದ್ರೆ ಮುಳುಕಾಯಿ ಅಥವಾ ಕಾಡು ಹಾಗೆಲ್ಲ ಆಗ್ಬೇಕಿತ್ತು ಕರೀತಾರೆ. ಅರಿಸರ್ಗದಲ್ಲಿ ಒದಗಲಿ, ನನ್ನನ್ನು ಮುರುತಲು, ನನಗೆ ಹಿಂಸೆ ಕೊಡಲು, ನೀನು ನನ್ನನ್ನು ಕಾಪಾಡು ಎನ್ನುವ ಅರ್ಥ. ತಾಯಿ ದುಸ್ಮಿತಗಳು ಸೇವೆ ಕಾಯಿ. ಕ್ರೂರ ವ್ಯಾಧಿಗಳು ನನ್ನನ್ನ ನೀರು ಹತ್ಯೆ ಮಾಡಿವೆ, ಅವುಗಳು ನೀರೇ ನನ್ನನ್ನು ಕಾಯಿ. ಘೋರ ದುಷ್ಕೃತಗಳು, ಅನೇಕ ಪಾಪಗಳನ್ನು ನಾನು ಮಾಡಿದ್ದೇನೆ, ಭಯಂಕರವಾದ ದುಷ್ಕೃತ್ಯಗಳನ್ನು ಮಾಡಿದ್ದೇನೆ, ಅವುಗಳೆಲ್ಲ ಸೋರೆ ಹೋಗುವ ಹಾಗೆ, ನನ್ನಿಂದ ಬಿಟ್ಟು ಹೋಗುವ ಹಾಗೆ ನೀನು ಕಾಯಿ. ಸೋರೆ ಕಾಯಿ, ಹೀರೆ ಕಾಯಿ, ಎಷ್ಟು ಚೆನ್ನಾಗಿದೆ. ಭಾರತ ಕರ್ಣ ತುಪ್ಪಿರೆ ಕಾಯಿ, ತುಂಬಿರೆ ಕಾಯಿ ಎಲ್ಲ ಇದ್ದಾರೆ. ತುಪ್ಪಿರೆ ಅಥವಾ ತುಂಬಿಗೆ ಕಾಯಿ ಅಂದ್ರೆ ಸಂಗ್ರಾಮಿ. ಅದು ಭಾರತದ ಕಥೆ, ಮಹಾಭಾರತ, ಭಾಗವತ, ರಾಮಾಯಣ ಇಂತಹ ಪುರಾಣದ ಕಥೆ ನನ್ನ ಕನ್ನಡದಲ್ಲಿ ತುಂಬುವ ಹಾಗೆ ಮಾಡಿ ನನ್ನನ್ನು ಕಾಪಾಡು. ನೀಡಿತ್ತೆ ಆಗಂತ ನಾನು ಇರುತ್ತೇನೆ, ವಾರಿದಾಕ್ಷರೇ ನೀನೇ ಗತಿ ಎಂದು ನಾನು ಇರುತ್ತೇನೆ ಎನ್ನುವ ಅರ್ಥವನ್ನ ಕಾಯಿ. ನಮ್ಮ ಜಾನಪದ ಭಾಷೆಯ ಸೊಗಡನ್ನ ಕನಕದಾಸರು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ನೋಡಿ. ಈ ಕನಕದಾಸರು ಕರ್ನಾಟಕದ ಉತ್ತರದಿಂದ ಶ್ರೀರಂಗದವರೆಗೆ ನೂರು ಸಂಚರಿಸಿದ್ದಾರೆ. ಅದರ ಪರಿಣಾಮವಾಗಿ ಅಲ್ಲಲ್ಲಿಯ ಭಾಷೆಯ ಧ್ವನಿಯನ್ನು ಬೆಳೆಸಿರುತ್ತಾರೆ. ಬಹಳ ಚೆನ್ನಾಗಿ ಈ ಉತ್ತರ ಕರ್ನಾಟಕದ ಅನೇಕ ಶಬ್ದಗಳಿಂದ ನಾವು ಅವರ ಸಾಹಿತ್ಯದಲ್ಲಿ ನೋಡುತ್ತೇವೆ. ನಮ್ಮ ಕರಾವಳಿಯ ಎಷ್ಟು ತಿಂಡಿ ತಿನಿಸುಗಳನ್ನು ಅವರು ಹೇಳ್ತಾರೆ. ಅಂದ್ರೆ ಯಾವ ಊರಿಗೆ ಹೋಗ್ತಾರೆ ಅಲ್ಲಿಯ ಭಾಷೆಯನ್ನು ಬೆಳೆಸಿ, ಅದರ ಸಾಹಿತ್ಯದಲ್ಲಿ ಬೆಳೆಸಿ ತನ್ಮೂಲಕ ಕರ್ನಾಟಕದ ಏಕೀಕರಣವನ್ನು ಸಾಧಿಸಿದ ಪುರಾತನ ಪುರುಷ, ಪುಣ್ಯ ಪುರುಷ ಕನಕದಾಸರು. ನಾವು ಇವರಲ್ವಾ ನಮ್ದು ಕರ್ನಾಟಕ ಒಂದು ಅಂತ ಹೇಳೋದು, ಅದು ಹೇಳೋದು ಮಾತ್ರ. ಕಾವೇರಿ ಚಳವಳಿಗೆ ಬಿಜಾಪುರದವರು ಬರೋದಿಲ್ಲ. ಆದ್ರೆ ಕನಕದಾಸರು ಆ ಏಕೀಕರಣದ ಕನ್ನಡ ತರವನ್ನು ಮನಸ್ಸಿನ ಒಳಗೆ ಆವಾಹಿಸಿಕೊಂಡಿದ್ದಾರೆ. ಆದ್ರಿಂದ ಅವರು ಹೇಳುದು ಮುರಹರ ನಿನ್ನವರೇ ಕಾಯಿ ಗುರುಕರುಣಾಮೃತ ಉಳಿಸಿರೆ ಕಾಯಿ. ವತ್ಸಲವೆಂದ ಹೆಸರು ಕಾಯಿ, ಆ ಹೆಸರನ್ನು ಕಾಪಾಡು, ನಿನ್ನ ಹೆಸರನ್ನು ನೀನೇ ಕಾಪಾಡು ಎಂದು ಕವಿತ್ವ ಕನಕದಾಸರಲ್ಲಿ ಸವಿಗೆಯ ರೂಪದಲ್ಲಿ ಇದೆ. ದೇವರನ್ನು ಒಂದೊಂದು ವಿಡಂಬಿಸ್ತಾರೆ. ಅದು ಸವಿಗೆ. ದಾಸ ಅಂತಂದ್ರೆ ಹಾಗೆ ಸಖ್ಯಭಾವ ಅಂತ ಇರುತ್ತದೆ. ಅರ್ಜುನನಿಗೆ, ಹನುಮಂತನಿಗೆ, ರಾಮನಲ್ಲಿ, ಕೃಷ್ಣನಲ್ಲಿ ನಾವು ಸಲಿಗೆ ಇರ್ತೇವೆ. ಹಾಗೆ ನಮ್ಮ ಕನಕದಾಸರಿಗೆ ಕಾವ್ಯದಲ್ಲಿ, ಕೇಶವನಲ್ಲಿ ಸಲಿಗೆ. ಅದಕ್ಕೆ ಅವರು ಹೇಳೋದು ನಿನ್ನ ಹೆಸರು ಹಾಳಾಗುತ್ತದೆ, ನನ್ನನ್ನು ಕಾಪಾಡಲಿದ್ರೆ ಆದ್ರಿಂದ ನಿನ್ನ ಹೆಸರನ್ನು ಕಾಪಾಡುತ್ತೆ ಅನ್ನೋ ಎಚ್ಚರಿಕೆಯ ಮಾತನ್ನು ಹೇಳುವ ಒಂದು ವಿಡಂಬನೆಯ ಧ್ವನಿಯಲ್ಲಿದೆ. ತಾಯಿ ನಾನು ನಿನ್ನ ನಾಮವನ್ನ ಕಾವ್ಯದಲ್ಲಿ ಆದಿಶೇಶ್ವರ ಎನ್ನುವ ನಾಮವನ್ನ ಸ್ಮರಣೆ ಮಾಡ್ತೇನೆ. ನನ್ನನ್ನು ಕಾಯಿ ಕರ್ಮ ಪೀಡಿಸ ನೀನು ಎಲ್ಲಿ ಓದಿದ್ರೆ ನೀನು ಬಾ ಎನ್ನುವಂತಹ ಒಂದು ಇಡೀ ಕನ್ನಡ ಕಾವ್ಯ ಲೋಕಕ್ಕೆ ಕಣ್ಣೆಯನ್ನ ಉಂಟು ಮಾಡಿರುವಂತಹ ಆತ್ಮಿಕ ಸ್ಪರ್ಶದ ಕಾವ್ಯ ಮೂಡಿಗೆಯ ರೂಪದಲ್ಲಿ ಇದು ಅವತರಿಸಿ ಬಂದಂತಹ ಜೀವನದ ಭಾಗ್ಯ. ಅವರ ಮೂಡಿಗೆಗಳನ್ನ ಅನುಸಂಧಾನ ಮಾಡುತ್ತಾ ಇರುವಾಗ ತುಂಬ ದೇಶೀಯವಾದ ಶೈಲಿ ಇದ್ದರೂ ಕೂಡ ಅದರ ಅಂತರಾಳದಲ್ಲಿ ಆಧ್ಯಾತ್ಮಿಕವಾದ